ಶ್ರೀಮಂತರಾಗಲು ನಿಮಗೆ ಸ್ವಾಗತ. ನಾನು ಪ್ರಿಯರಾಮ್ ಬೆಂಡಿಗನವಿಲೆ. ನಿಮ್ಮ ಪ್ರಶ್ನೆಗಳು ಎಷ್ಟೊಂದು 3-4 ದಿವಸದಿಂದ ನಾನು ಉಳ್ಕೊಂಡ್ಬಿಟ್ಟಿದೆ. ನಾನು ಆದಷ್ಟು ಸ್ಕ್ಯಾನ್ ಮಾಡಿ ಕ್ವೆಶ್ಚನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇವತ್ತು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟೆಲ್ಲ ಆದರೂ ಕೆಲವು ಕ್ವೆಶ್ಚನ್ಗಳು ಮಿಸ್ ಆಗ್ಬೋದು. ದಯವಿಟ್ಟು ನನ್ನ ಲೇಟೆಸ್ಟ್ ವಿಡಿಯೋ ಮೇಲೆ ನಿಮ್ಮ ಕ್ವೆಶ್ಚನ್ಸ್ನ ಹಾಕಿ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನು ಉದ್ದೇಶ ಇಲ್ಲ ನಿಮ್ಮ ಕ್ವೆಶ್ಚನ್ಸ್ ತೊಗೋಬಾರ್ದು ಅಂತ. ಕೆಲವು ಕ್ವೆಶ್ಚನ್ನ ನಾನು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಆಪ್ಷನ್ಸ್ ಹೇಳ್ಕೊಡಿ ಅಂತ ಕೇಳಿರ್ತೀರ. ಆಪ್ಷನ್ಸ್ ಹೇಳ್ಕೊಡೋಕ್ಕೆ ನಾನು ನಿಮಗೆ ಅರ್ಧಂಬರ್ಧ ಹೇಳ್ಕೊಟ್ರೆ ನಂಗೆ ಭಯ ಇರುತ್ತೆ. ಅಂದರೆ ನಿಮಗೆ ಹೇಳ್ಕೊಟ್ಟದ್ದು ಸರಿ ಇರುತ್ತೋ ಇಲ್ವೋ ಅಂತ ನಂಗೆ ಭಯ ಇರುತ್ತೆ. ಹಾಗಾಗಿ ನನಗದನ್ನ ಹೇಳ್ಕೊಡೋಕ್ಕೆ ಭಯ. ನನಗೆ ಅದು ಹೇಳ್ಕೊಡೋಕೆ ನನಗೆ 3-4 ದಿನ ಬೇಕು. ಅಂದರೆ ಅಷ್ಟು ಕಂಟೆಂಟ್ ಇದೆ ಆಪ್ಷನ್ಸ್ ಹೇಳ್ಕೊಡೋಕ್ಕೆ. ಸೊ ಸ್ವಲ್ಪ ಮಿಸ್ ಆದರೂ ನೀವು ಲಾಸಲ್ಲಿ ಹೋಗ್ತೀರಾ ಅಂತ ಒಂದು ಭಯ ಕೂಡ ಇರುತ್ತೆ. ಅದನ್ನ ನನಗೆ ಹೇಳ್ಕೊಡೋಕ್ಕಾಗಲ್ಲ. ಕೆಲವು ಸರ್ ಆ ಸ್ಟ್ರಾಟಜಿ ಹೇಳ್ಕೊಡಿ, ಈ ಸ್ಟ್ರಾಟಜಿ ಹೇಳ್ಕೊಡಿ ಕೇಳಿರ್ತೀರ. ಅದನ್ನ ಹೇಳ್ಕೊಡೋಕ್ಕೂ ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಇರಬೇಕು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಇದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಕೆಲವು ಸ್ಟ್ರಾಟಜಿಗಳು, ಈಗ ಸ್ಟ್ರಾಡಲ್ ಹೇಳ್ಕೊಡಿ ಅಂತ ಹೇಳ್ತೀರಾ. ಸ್ಟ್ರಾಡಲ್ ಆಪ್ಷನ್ಸ್ ಚೆನ್ನಾಗಿ ಗೊತ್ತಿರುತ್ತೆ, ನಾ ಯಾವಾಗ ಅದನ್ನು ಯೂಸ್ ಮಾಡಬೇಕು ಅಂತ. ಅಕಸ್ಮಾತ್ ನಾನು ಸ್ಟ್ರಾಡಲ್ ಹೇಳ್ಕೊಡ್ತೀನಿ ತಿಳ್ಕೊಳ್ಳಿ, ಅದನ್ನು ನೀವು ಪ್ರತಿ ಸರಿ ಮಾರ್ಕೆಟಲ್ಲಿ ಯೂಸ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ವಾಪಸ್ ಹೊಡೆಯುತ್ತದೆ. ನಿಮಗೆ ಎಲ್ಲಿ ಅದನ್ನ ಅಡ್ಜಸ್ಟ್ ಮಾಡಬೇಕು, ಎಲ್ಲಿ ಇದು ಮಾಡಬೇಕು ಅಂತ ಗೊತ್ತಿರಲ್ಲ. ಆಪ್ಷನ್ ಸೆಲ್ಲಿಂಗ್ ಹೇಳ್ಕೊಡಿ ಅಂತ ಕೇಳಿರ್ತೀರ, ಅದು ಕೂಡ ಅಷ್ಟೇ ಹೈ ರಿಸ್ಕ್ ಇರುತ್ತೆ ಅದರಲ್ಲಿ. ಅದನ್ನು ಹೇಗೆ ಹೇಳ್ಕೊಡ್ಲಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ಅದನ್ನು ಸ್ವಲ್ಪ ಹಿಂಜರಿತೀನಿ ಸ್ಟ್ರಾಟಜೀಸ್ ಹೇಳ್ಕೊಡಕ್ಕೆ. ನನ್ನ ಉದ್ದೇಶ ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಹೇಳ್ಕೊಡ್ಬಾರ್ದು ಅಂತ ಅಲ್ಲ. ಮತ್ತು ಹಿಂಗೆ ಕೆಲವರು ನಾನು ಎಷ್ಟೊಂದು ಸರಿ ಈರಪ್ಪ ಅಂತ ಒಬ್ರು ಇದ್ದೀರಾ, ಕ್ಷಮಿಸಿ ನಿಮ್ಮ ಹೆಸರು ತಗೋತಾ ಇದ್ದೀನಿ ನಾನು. ನೀವು ನನಗೆ ಹೇಳಿದ್ದೀರಾ, ನಾನು ಎಷ್ಟೊಂದು ಸರಿ ನಿಮ್ಮ ಕಮೆಂಟ್ ಮಾಡಿದ್ದೀನಿ, ನೀವು ಆನ್ಸರ್ ಮಾಡ್ತಿಲ್ಲ ಅಂತ ಹೇಳಿದ್ದೀರಾ. ನೋಡಿ, ನನಗೆ ಸುಮಾರು ಕಮೆಂಟ್ಸ್ಗಳು ಬರುತ್ತೆ. ಅದರಲ್ಲಿ ನಾನು ತೊಗೊಂಡು ನಾನು ಆದಷ್ಟು ಎಲ್ಲ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಟೈಮ್ ಕೂಡ ನಾನು ಮಾಡ್ತಾ ಇರೋದು, ರೆಕಾರ್ಡ್ ಮಾಡಿ ನಿಮ್ಗೆ ಕೊಡ್ತಾ ಇರೋದು ಕೂಡ ಆದಷ್ಟು ಆನ್ಸರ್ ಮಾಡೋಣ ಅಂತ. ನಾವು ಕ್ವಶನ್ಸ್ ಓದ್ತಾ ಹೋಗ್ಬೇಕಾದ್ರೆ ಹೆಸರು ಒಂದ್ಸರಿ ಓದೋದು ಮರ್ತೋಗಿರ್ತೀನಿ ನಾನು. ನಿಮ್ಮ ಕ್ವಶನ್ಸ್ ಮಿಸ್ ಆಗಿರ್ಬೋದು, ದಯವಿಟ್ಟು ಇನ್ನೊಂದ್ಸರಿ ಹಾಕಿ ನಾನು ಪ್ರಯತ್ನ ಪಡ್ತೀನಿ ನಿಮಗೆ ಆನ್ಸರ್ ಮಾಡೋಕ್ಕೆ. ಓಕೆನಾ? ಕೆಲವು ಕ್ವಶನ್ಗಳು ನಂಗೆ ಆನ್ಸರ್ ಗೊತ್ತಿಲ್ಲದೆ ಇರ್ಬೋದು. ನಾನು ಒಂದು ಸರ್ವಜ್ಞ ಅಲ್ಲ. ಸೊ ನನಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಅದಕ್ಕೆ ಕೂಡ ನಾನು ಕಲ್ತ್ಕೊಂಡು ನಿಮಗೆ ಹೇಳ್ಕೊಡೋಕ್ಕೂ ಪ್ರಯತ್ನ ಪಡ್ತೀನಿ. ಕೆಲವು ಟೈಮ್ ನಾನು ಗೊತ್ತಿರ್ಕ ಸರ್ ನನಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಡೋದು ಹೇಳ್ಕೊಡಿ ಅಂತ ಇವ್ರು ಕೇಳಿದ್ದೀರಾ. ನೋಡಿ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಹೇಳ್ಕೊಡೋದು ಒಬ್ಬ CA ಕೆಲಸ, ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಕೆಲಸ, ಅಥವಾ ಅದಕ್ಕೆ ಆಗಿ ಒಬ್ಬ ನಿರ್ಧರಿತವಾಗಿ ಒಬ್ಬ ಕೂತಿರ್ತಾರಲ್ಲ ಅವ್ರ ಕೆಲಸ. ನಾನು ಹೇಳ್ಕೊಟ್ಟು ನೀವು ತಪ್ಪು ಮಾಡಿದರೆ ಲೀಗಲಿ ಅದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾನು ಹೇಳ್ಕೊಡೋಕೆ ನಾನು ಅರ್ಹನಲ್ಲ. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಫೈಲ್ ಮಾಡೋ ಅಂತ ಹೇಳ್ಕೊಡೋಕ್ಕೆ ನಾನು ಅರ್ಹನಲ್ಲ. ಯಾಕಂದ್ರೆ ನನಗೆ ಆ ಚಾರ್ಟೆಡ್ ಅಕೌಂಟೆನ್ಸಿ ಡಿಗ್ರಿ ನಂತರ ಇಲ್ಲ. ನನಗೆ ಗೊತ್ತಿರ್ಬೋದು, ನನಗೆ ನನ್ನ ಇನ್ಕಮ್ ಟ್ಯಾಕ್ಸ್ ನಾನೇ ಫೈಲ್ ಮಾಡ್ಕೋತೀನಿ, ನನಗೆ ಗೊತ್ತಿರ್ಬೋದು. ಆದರೆ ನಾನು ಹೇಳ್ಕೊಡೋಕ್ಕೆ ಅರ್ಹನಾಗಿರಲ್ಲ ನಾನು, ಅಲ್ವಾ? ಅಥವಾ ಅಂಥ ಕ್ವಶನ್ಗಳು ನಾನು ಆಗೋದಿಲ್ಲ. ಮತ್ತು ಇನ್ನು ಕೆಲವು ಕ್ವಶನ್ಸ್ಗಳು ನೀವು ನನಗೆ ಸ್ಟಾಕ್ ವಿಶ್ಲೇಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟೊಂದು ಸ್ಟಾಕ್ಗಳು. ಒಂದು ಸ್ಟಾಕ್ ವಿಶ್ಲೇಷಣೆ ಮಾಡೋಕ್ಕೆ ಅಂದರೆ ಕಾಟಾಚಾರಕ್ಕೆ ಮಾಡಾಕ್ಬೋದು ನಾನು. ಆದರೆ ಒಂದು ಸ್ಟಾಕ್ನ ವಿಶ್ಲೇಷಣೆ ಮಾಡೋಕ್ಕೆ ನನಗೆ ಒಂದು 15 ನಿಮಿಷ ಅಂದರೂ ಮಿನಿಮಮ್ ಬೇಕು ನನಗೆ, ಆಯಿತಾ? ಸೊ ಹಾಗಾಗಿ ನೀವು ನನಗೆ ಆ ಸ್ಟಾಕ್ ವಿಶ್ಲೇಷಣೆ ಸ್ವಲ್ಪ ಇನ್ನೂ ನಾನು ಬ್ಯಾಕ್ಲಾಗ್ ಉಳ್ಕೊಂಡಿದ್ದೆ. ನಾನು ಹೇಗೆ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಅದು ನಂಗೆ ಗೊತ್ತಾದ ತಕ್ಷಣ ನಿಮಗೆ ಆದಷ್ಟು ಸ್ಟಾಕ್ ವಿಶ್ಲೇಷಣೆ ಬಗ್ಗೆನೂ ಒಂದು ಸರಣಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಒಂದು ಬ್ಯಾಕ್ಲಾಗಲ್ಲಿದೆ, ಖಂಡಿತ ಅದನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮೇನ್ ಉದ್ದೇಶ ನಿಮಗೆಲ್ಲ ಹೇಳ್ಕೊಡ್ತಾ ಇರೋದು ಒಂದು ನಾಲೆಡ್ಜ್ ಅಭಿವೃದ್ಧಿ ಮಾಡೋಕ್ಕೋಸ್ಕರ. ಅದು ನನ್ನ ಫೋಕಸ್ ಆಗಿದೆ ಖಂಡಿತ. ನನಗೆ ನಿಮ್ಮ ಓವರ್ ಆಲ್ ನಾಲೆಡ್ಜ್ ಹೆಂಗಿರುತ್ತೆ ಅಂತ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲನೂ ಆದಮೇಲೂ ನನಗೇನು ಸ್ಟೇಜ್ 1 ಸ್ಟೇಜ್ 5 ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಅದು ಮಾರ್ಕೆಟಿಂಗ್ ಮಾಡೋಕ್ಕಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದೊಂದು ತುಂಬ ಸ್ಟ್ರೀಮ್ಲೈನಾಗಿ ಮಾಡಿಟ್ಟಿದ್ದೀನಿ. ಅದನ್ನ ತುಂಬ ಡಿಸೈನ್ ಮಾಡಿ ಕ್ಲೀನಾಗಿ ಮಾಡಿಟ್ಟಿರೋದ್ರಿಂದ ನೀವು ಅದನ್ನು ಕಲ್ತ್ಕೊಂಡು ಹೋದ್ರೂ ನನಗೂ ನಿಮ್ಮ ಜೊತೆ ಸ್ಪಂದಿಸೋಕ್ಕೆ ತುಂಬ ಈಸಿ ಆಗಿರುತ್ತೆ ಅಲ್ಲ. ಯಾಕಂದರೆ ಅದ್ರಲ್ಲಿ ನಾನು ಸುಮಾರು 15-20 ಗಂಟೆ ಕಾಲ ಪ್ರತಿಯೊಂದು ಸ್ಟೇಜಲ್ಲೂ ನಾನು ಅದನ್ನ ತುಂಬ ಒಂದಾದ್ಮೇಲೆ ಒಂದು ಆ ಥರ ಮಾಡ್ತಾ ಹೋಗಿರ್ತೀನಲ್ಲ. ಹಾಗಾಗಿ ನಿಮಗೆ ಅದನ್ನು ನೋಡ್ಕೊಂಡು ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ನನಗೆ ಎಫರ್ಟ್ ನೋಡಿ, ಈಗ ಒಂದು ಆಪ್ಷನ್ಸ್ ಹೇಳ್ಕೊಡ್ಬೇಕು ಅಂದರೆ ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ಅಲ್ಲಿ 15 ಗಂಟೆ ಕಾಲ ಅಂದರೆ ಇಂಟು 3x4 ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟು ಸರಿ ನಾನು ರೀಟೇಕ್ ಮಾಡಿರ್ತೀನಿ. ಅಂದರೆ ಸರಿ ಹೇಳ್ಕೊಟ್ಟಿಲ್ಲ, ಇನ್ನೊಂದು ಸರಿ ಹೇಳ್ಕೊಳ್ಳೋಣ, ಇದು ಸರಿ ಹೇಳ್ಕೊಟ್ಟಿಲ್ಲ, ಇನ್ನೊಂದು ಸರಿ ಮಾಡೋಣ ಅಂತ ಥರ ಮಾಡಿ ಸುಮಾರು ಎಫರ್ಟ್ ಹಾಕಿರ್ತೀನಿ ಆಲ್ರೆಡಿ. ಸೊ ಮತ್ತೆ ಇಲ್ಲಿ ಎಫರ್ಟ್ ಹಾಕಬೇಕು ಅಂದರೆ ನನಗೆ ಅದು ಆಗುತ್ತೋ ಇಲ್ವೋ, ನನ್ನ ಎನರ್ಜಿ ಕೂಡ ನಂದು ಟೈಮ್ ಲಿಮಿಟೆಡ್ ಇರುತ್ತಲ್ವ. ಸೊ ಹಾಗಾಗಿ ಆ ಥರ ಇರುತ್ತೆ. ಸೊ ಇದೆಲ್ಲ ನಂದು ಒಂದು ಸ್ವಲ್ಪ ಕೆಲವು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಕಲಿಯೋಣ, ಆಯಿತಾ? ಒಟ್ಟಿಗೆ ನಾವೆಲ್ಲ ಒಂದೇ ಇದ್ರಲ್ಲಿ ಕಲ್ತ್ಕೊಳ್ಳೋಣ. ನಾನು ತಪ್ಪು ಮಾಡಿದ್ರೆ ನಾನು ಕರೆಕ್ಟ್ ಮಾಡಿ, ಆಯಿತಾ? ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಆದಷ್ಟು ನಿಮ್ಗೆ ಹೆಲ್ಪ್ ಮಾಡೋದೇ ನನ್ನ ಉದ್ದೇಶ. ಓಕೆ, ಈಗ ಕ್ವಶನ್ಸ್ ತೊಗೊಳ್ಳೋಣ. ಒಂದೊಂದಾಗಿ ಕ್ವಶನ್ಸ್ ತೊಗೋತೀನಿ ನಾನು. ಒಂದಷ್ಟು ಕ್ವಶನ್ ನಾನು ಲಿಸ್ಟ್ ಮಾಡಿದ್ದೀನಿ. ಅಗೇನ್ ಮಿಸ್ ಆದರೆ ದಯವಿಟ್ಟು ಇನ್ನೊಂದು ಸರಿ ಹಾಕಿ, ನಾನು ಖಂಡಿತ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಒಬ್ಬರು ಕೇಳ್ತಾ ಇದ್ದೀರಾ, ಸರ್ F&O ಆಪ್ಷನ್ನಲ್ಲಿ ಬೈ ಮತ್ತು ಸೆಲ್ ಪ್ರಾಫಿಟಬಲ್ ಅಂತ ಹೇಳ್ತಾರೆ. ಆಪ್ಷನ್ ಸೆಲ್ಲರ್ಸು 70% ಪ್ರಾಫಿಟ್ ಮಾಡ್ಕೋತಾರೆ, ಆಪ್ಷನ್ ಬೈಯರ್ ಬರೀ 30% ಪ್ರಾಫಿಟ್ ಮಾಡ್ಕೋತಾರೆ. ಇದು ನಿಜನಾ, ಏನು ಕತೆ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ನಿಜ. ಏನಕ್ಕೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ.
ದುಡ್ಡು ತುಂಬ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಅಧಿಕವಾದ ದುಡ್ಡಲ್ಲಿ ಯಾರು ಟ್ರೇಡ್ ಮಾಡ್ತಾರೆ ಅಂದರೆ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು 100 ಕೋಟಿ 50 ಕೋಟಿ ಈ ಥರ 1000 ಕೋಟಿ ಈ ಥರ ಯಾರು ವಹಿವಾಟು ಮಾಡ್ತಾ ಇರ್ತಾರಲ್ಲ, ಅಥವಾ ದೊಡ್ಡ ದೊಡ್ಡ ಟ್ರೇಡರ್ಸ್ ಕೂಡ ಇರ್ಬೋದು ಆಯಿತಾ, ಒಂದು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಕೂಡ ಇರ್ಬೋದು ಆಯಿತಾ. ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಜಾಸ್ತಿ ಹೋಗಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯಿತಾ. ಪ್ರಾಫಿಟ್ ಆಗುವ ನೋಡಿ, ಪ್ರಾಫಿಟ್ ಜಾಸ್ತಿ ಅಂತ ಹೇಳ್ತಾ ಇಲ್ಲ ನಾನು, ಪ್ರಾಫಿಟ್ ಆಗುವ ಚಾನ್ಸಸ್ ಅದು ಜಾಸ್ತಿ ಇರುತ್ತೆ. ಈಗ ನಾನು 100 ಸರಿ ಟ್ರೇಡ್ ಮಾಡಿದ್ರೆ ನಾನು ಆಪ್ಷನ್ ಸೆಲ್ಲಿಂಗಲ್ಲಿ ನಾನು ಕರೆಕ್ಟ್ ಒಳ್ಳೆ ಟ್ರೇಡರ್ ಆದರೆ ನಾನು 98% ಅಥವಾ 99% ನಾನು ಪ್ರಾಫಿಟ್ ಆಗುವ ಸಾಧ್ಯತೆ ಇರುತ್ತೆ ಆಯಿತಾ. ಅದು ಅಡ್ಜಸ್ಟ್ಮೆಂಟ್ ಟ್ರೇಡಿಂಗ್ ಅಂತಾರೆ ಹೇಳ್ತಾರೆ. ಆ ಟೆಕ್ನಿಕಲ್ ಮಾಡ್ಕೊಂಡು ನಾನು ಲಾಸ್ ಆಗಿ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ. 100 ಟೈಮ್ಸ್ ಅಂತ ಹೇಳ್ಕೊಬೋಬೇಕಾರೆ 100% ಆಫ್ ಟೈಮ್ ಕೂಡ ನಾನು ಪ್ರಾಫಿಟಲ್ಲೇ ಇರ್ತೀನಿ ಅಂತಲೂ ಹೇಳ್ಕೊಬೋಬೇಕಾರೆ, ದುಡ್ಡು ಜಾಸ್ತಿ ಇದ್ದಷ್ಟು. ನಿಮ್ಮ ಹತ್ರ ಎಷ್ಟು ಬಂಡವಾಳ ಜಾಸ್ತಿ ಇರುತ್ತೆ ಆಪ್ಷನ್ ಸೆಲ್ಲಿಂಗಲ್ಲಿ ಅಷ್ಟೇ ಅಡ್ವಾಂಟೇಜ್. ಅಂದರೆ ನೀವು ಲಾಸ್ ಹೋಗಕ್ಕೆ ಸಾಧ್ಯನೇ ಇಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಾದ್ರೂ ಹೊರಗೆ ಬರ್ಬೋದು ಅನ್ಬೇಕಿದ್ರೆ. ಅದು ಆಪ್ಷನ್ ಸೆಲ್ಲಿಂಗಿನ ಮಹತ್ವ. ಆದರೆ ಅದರ ಡ್ರಾಬ್ಯಾಕ್ ಅಂದರೆ ಅದರ ನೆಗೆಟಿವ್ ಏನು, ನಿಮ್ಮ ಪ್ರಾಫಿಟ್ ಲಿಮಿಟೆಡ್ ಆಗಿರುತ್ತೆ, ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರಲ್ಲ. ಅದರಲ್ಲಿ ನಿಮ್ಮ ಪ್ರಾಫಿಟ್ ಲಿಮಿಟ್ ಇರುತ್ತೆ ಅಂದರೆ ಜಾಸ್ತಿ ಪ್ರಾಫಿಟ್ ಬರೋಲ್ಲ ನಿಮಗೆ, ಆದರೆ ಜಾಸ್ತಿ ಸರಿ ಪ್ರಾಫಿಟ್ ಬರ್ತಾ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಈ ದೊಡ್ಡ ಅಂದರೆ ಈಗ ನಂತರ ಫಾರ್ ಎಕ್ಸಾಂಪಲ್ 100 ಕೋಟಿ ಇದೆ ಅಂತ ಅನ್ಕೊಳ್ಳೋಣ. ಈ 100 ಕೋಟಿನ ತಿಂಗಳಿಗೆ 1% ಬರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ತಿಂಗಳಿಗೆ 2% ನಾನು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ಕೋಟಿ ಜಾಸ್ತಿನೇ ಮಾಡ್ತಾರೆ, ವಾರಕ್ಕೆ 2% 3% ಮಾಡ್ಕೋತಾರೆ ಅವರು, ಯಾರಾದರೂ ಆಗಲಿ ಆಪ್ಷನ್ ಸೆಲ್ಲರ್ಸ್ ನಾವೆಲ್ಲ. ಸೊ ವಾರಕ್ಕೆ 2-3% ಮಾಡಿದ್ರೆ ನಿಮಗೆ ವಾರಕ್ಕೆ 2-3%, 100 ಕೋಟಿಗೆ 2-3% ಅಂದರೆ ವಾರಕ್ಕೆ 3 ಕೋಟಿ ಅಂತ ಆಗುತ್ತೆ. ವೆರಿ ಗುಡ್ ಅವರಿಗೆ ಅಲ್ವಾ, ವೆರಿ ಗುಡ್ ಅವರಿಗೆ. ಬಟ್ 2-3 ಕೋಟಿನೇ. ಅದೇ ಆಪ್ಷನ್ ಬೈಯರ್ ಕಡೆ ನೋಡೋಣ. ಆಪ್ಷನ್ ಬೈಯರು ಚಾನ್ಸಸ್ ಆಫ್ ಲೂಸಿಂಗ್ 70% ಚಾನ್ಸಸ್ ಇರುತ್ತೆ ಅವ್ರಿಗೆ ಅದು ಕಳ್ಕೊಳ್ಳೋಕ್ಕೆ. ಆಪ್ಷನ್ ಬೈಯರ್ ದುಡ್ಡು ಕಳ್ಕೊಳ್ಳೋಕ್ಕೆ 70% ಚಾನ್ಸ್ ಇರುತ್ತೆ. ಆದರೆ ಪ್ರಾಫಿಟ್ ಬಂದರೆ ಲಾಟ್ರಿ, ಅಂದರೆ ಬರೀ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ, ಆ ಥರ ಆಗೋದು ಆಪ್ಷನ್ ಬೈಯರ್ಸಿಗೆ. ಸೊ ಆಪ್ಷನ್ ಸೆಲ್ಲರ್ಸಿಗೆ ಅನ್ಲಿಮಿಟೆಡ್ ಲಾಸ್ ಚಾನ್ಸಸ್ ಇರುತ್ತೆ, ಆದರೆ ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ. ಆಪ್ಷನ್ ಬೈಯರಿಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ, ಆದರೆ ಲಿಮಿಟೆಡ್ ಲಾಸ್ ಇರುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜ್. ಇದನ್ನು ನೋಡಿದವ್ರಿಗೆ ಸರ್ ನೋಡಿ ಸರ್, ಆಪ್ಷನ್ ಬೈಯರ್ ಅನ್ಲಿಮಿಟೆಡ್ ಪ್ರಾಫಿಟ್ ಅಂತೀರಾ, ಲಿಮಿಟೆಡ್ ಲಾಸ್ ಅಂತ ಹೇಳ್ತೀರಾ, ಆಪ್ಷನ್ ಸೆಲ್ಲರ್ಗೆ ಅನ್ಲಿಮಿಟೆಡ್ ಲಾಸ್ ಅಂತ ಹೇಳ್ತೀರಾ, ಲಿಮಿಟೆಡ್ ಪ್ರಾಫಿಟ್ ಅಂತ ಹೇಳ್ತೀರಾ. ಅಂದರೆ ಇದೇ ಒಂದು ಸೀಕ್ರೆಟ್ ಅಂದರೆ ಆಪ್ಷನ್ ಸೆಲ್ಲರು ಸೋಲೋದು ತುಂಬ ಕಮ್ಮಿ. ಅರ್ಥ ಆಯ್ತಾ. ಒಂದು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ನೀವು ಗೆಲ್ಲುವ ಚಾನ್ಸಸ್ ಎಷ್ಟಿದೆ, ತುಂಬ ಕಮ್ಮಿ ಅಲ್ವಾ. ಆಪ್ಷನ್ ಸೆಲ್ಲರಿಗೆ ಗೆಲ್ಲುವ ಚಾನ್ಸಸ್ ಎಷ್ಟಿದೆ, ತುಂಬ ಕಮ್ಮಿ. ಅಂದರೆ 10 ರೂಪಾಯಿ ಹಾಕ್ತಿರ್ತೀರ, 10 ರೂಪಾಯಿ ಹೋಗೋ ಚಾನ್ಸೇ ಜಾಸ್ತಿ. ಅದು ಆಪ್ಷನ್ ಬೈಯಿಂಗ್. ಬಂದರೆ ಲಾಟ್ರಿ ಬಂಬಾಡ ದುಡ್ಡು ಬಂದ್ಬಿಡುತ್ತೆ ಅಲ್ವಾ. ಇದು ಆಪ್ಷನ್ ಬೈಯರ್ ಕತೆ. ಅಷ್ಟೊಂದು ದೊಡ್ಡ ಇದಲ್ಲ, ಅದನ್ನು ಕೂಡ ಆಟ ಆಡೋದು ಹೆಂಗೆ ಅಂತ ನಮ್ಗೆ ಗೊತ್ತು ಚೆನ್ನಾಗಿ. ಆದರೆ ಒಂದೊಂದು ಗೊತ್ತಿಲ್ಲದಿರೋರು, ಹೆಂಗೆ ಆಟ ಆಡೋದು ಗೊತ್ತಿಲ್ಲದಿರೋರು ಈ ಥರ ಆಗ್ತಿರುತ್ತೆ. ಅದೇ ಆಪ್ಷನ್ ಸೆಲ್ಲರ್ ಒಂದು ಎಫ್ರಿ ಇಟ್ಟಂಗೆ, ಅಂದರೆ ಗ್ಯಾರಂಟಿ ದುಡ್ಡು ಬರ್ತಾ ಇರುತ್ತೆ ತಿಂಗಳಿಗೆ, ಆದರೆ ಕಮ್ಮಿ ಬರ್ತಾ ಇರುತ್ತೆ ಆ ಥರ ಅಂತ ಅಂದ್ಕೊಳ್ಳಿ ಅಷ್ಟೇ. ಬಟ್ ಆಪ್ಷನ್ ಬೈಯಿಂಗ್ ಯಾವಾಗ ಮಾಡಬೇಕು, ನಾನು ಟ್ರೇಡಿಂಗ್ ನೋಡಿ, ಡೈಲಿ ವೀಡಿಯೋಸ್ ನೋಡ್ತಾ ಇರಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಆಪ್ಷನ್ ಬೈಯಿಂಗ್ ಯಾವಾಗ ಮಾಡ್ತೀನಿ, ಪ್ರಾಬಬಿಲಿಟಿ ಜಾಸ್ತಿ ಇರ್ಬೇಕಾದ್ರೆ, ಅಂದರೆ ಫಾಸ್ಟಾಗಿ ಹೋಗ್ಬೇಕಾದ್ರೆ ಮಾರ್ಕೆಟು ಗ್ಯಾರಂಟಿ ಸಿಕ್ಕಿದಾಗ ನನಗೆ ಆಪ್ಷನ್ ಬೈಯಿಂಗ್ ಕಡೆ ಹೋಗ್ತೀನಿ, ಟ್ರೆಂಡ್ ಸಿಕ್ಕಿದಾಗ ಆಪ್ಷನ್ ಬೈ ಕಡೆ ಹೋಗ್ತೀನಿ ಅನ್ಲಿಮಿಟೆಡ್ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ. ಅದೇ ಸ್ಲೋ ಹೋಗುತ್ತೆ ಮಾರ್ಕೆಟು, ಗೊತ್ತಿಲ್ಲ ಮಾರ್ಕೆಟು ಏ ಕಡೆ ಹೋಗೋದು ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಲ್ವಾ. ಸೊ ಇದು ನನ್ನ ಟೆಕ್ನಿಕ್, ಅಡಾಪ್ಟಿವ್ ಟೆಕ್ನಿಕ್. ನಾನು ಆಪ್ಷನ್ ಸೆಲ್ಲರ್ ಆಪ್ಷನ್ ಬೈಯರ್ ಎರಡೂ ಕೂಡ ನಾನು. ಓಕೆನಾ. ಹೆಡ್ಜ್ ಕೂಡ ಮಾಡ್ತೀನಿ, ಕೆಲವು ಟೈಮ್ ಹೆಡ್ಜು ಮಾಡಲ್ಲ, ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ಕಂಡೀಷನ್ ನಾನು. ಓಕೆ. ಸೊ ಇದು ನಿಮ್ಮ ಒಂದನೇ ಪ್ರಶ್ನೆ. ಎರಡನೇದು, ಓಕೆ, ಒಬ್ರು ಕೇಳ್ತಾರೆ ಸರ್ ಈಲಿಯಟ್ ವೇವ್ ನೀವು ಎಲ್ಲಿ ಕಲ್ತ್ರಿ ಅಂತ ಕೇಳ್ಕೊಂಡ್ರಿ. ಸೊ ನೋಡಿ, ಈಲಿಯಟ್ ವೇವ್ ಅನ್ನೋದು ಪ್ರಪಂಚದಲ್ಲೇ, ನಮ್ಮ ಕರ್ನಾಟಕ ನಮ್ಮ ಭಾರತ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಈಲಿಯಟ್ ವೇವ್, ನಿಯೋ ವೇವ್, ಟೈಮ್ ವೇವ್ ಈ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡುವವರು ತುಂಬ ಕಮ್ಮಿ, ಬೆರಳೆಣಿಕೆ ಅಂತಲೂ ಹೇಳ್ಬೋಬೇಕಿದೆ. ತುಂಬ ಕಮ್ಮಿ ಜನ ಆಯಿತಾ. ಬೇರೆ ಮಾಮೂಲಿ ಇಂಡಿಕೇಟರ್ ಹಾಕೊಂಡು ಟ್ರೇಡ್ ಮಾಡೋ ತುಂಬ ಜನ ಸಿಗ್ಬೋದು. ಆದರೆ ಈಲಿಯಟ್ ವೇವ್, ನಿಯೋ ವೇವ್ ಒಂದು ಅಡ್ವಾನ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಟ್ರೇಡ್ ಮಾಡೋರು ಪ್ರಪಂಚದಲ್ಲೇ ತುಂಬ ಕಮ್ಮಿ ಇದ್ದಾರೆ. ಓಕೆನಾ. ಸೊ ಇದನ್ನ ಹೇಳ್ಕೊಡೋಕ್ಕೂ ತುಂಬ ಕಮ್ಮಿ ಜನ ಸಿಗ್ತಾ ಇರ್ತಾರೆ. ಇದೊಂದು ಪ್ರೀಮಿಯಂ ನಾಲೆಡ್ಜ್ ಅಂತಲೇ ಹೇಳ್ಬೋದು ನಾವು. ಹೇಳ್ಕೊಡೋಕ್ಕೂ ತುಂಬ ಜನ ಕಮ್ಮಿ ಇರ್ತಾರೆ, ಅದು ಅವ್ರು ಹೇಳ್ಕೊಡೋರು ಕೂಡ ತುಂಬ ಹೈಲಿ ಕಮರ್ಷಿಯಲೈಸ್ ಕೂಡ ಇದ್ದಾರೆ ಕೆಲವರೆಲ್ಲ. ಅಂದರೆ ತುಂಬ ಪ್ರೀಮಿಯಂ, ಅಂದರೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ಫೀಸ್ಗಳನ್ನ. ಸೊ ಈ ಥರ ಕೂಡ ಇದೆ, ಕಷ್ಟ ಹೇಳ್ಕೊಡೋಕ್ಕೆ. ಮತ್ತು ಹೇಳ್ಕೊಟ್ರು ನಿಮಗೆ ಪೂರ್ತಿ ಹೇಳ್ಕೊಡೋ ಒಂದು ಚಾನ್ಸಸ್ಸು ಕಮ್ಮಿ ಇದೆ. ಸೊ ನಾನು ಕೆಲವು ಬುಕ್ಗಳನ್ನ ಓದಿದ್ದೀನಿ. ರಾಲ್ಫ್ ಇಲಿಯಟ್ ಅಂತ ವೇವ್ ಪ್ರಿನ್ಸಿಪಲ್ ಅಂತಿದೆ, ಮಾಸ್ಟರಿಂಗ್ ಈಲಿಯಟ್ ವೇವ್ ಅಂತ ಒಂದು ಗ್ಲೆನ್ ನೀಲಿ ಅಂತಿದೆ, ತುಂಬ ಒಳ್ಳೆ ಬುಕ್ ಅದು. ಮಾಸ್ಟರಿಂಗ್ ಈಲಿಯಟ್ ವೇವ್ ಅಂತ ಗ್ಲೆನ್ ನೀಲಿ ಬುಕ್ಕು, ದೊಡ್ಡ ಬುಕ್ಕು, ನಾಲೆಡ್ಜ್ ತುಂಬ ಇದೆ ಅದರಲ್ಲಿ. ಈಲಿಯಟ್ ವೇವ್ ಪ್ರಿನ್ಸಿಪಲ್ ಅಂತ ರಾಬರ್ಟ್ ಪ್ರೀಚರ್ ಅಂತ ಒಬ್ಬ ಇದ್ದಾನೆ, ಅವನದು ಬುಕ್ ಕೂಡ ತುಂಬ ಚೆನ್ನಾಗಿ. ಈ ಬುಕ್ ಕೂಡ ನಾನು ಓದಿದ್ದೀನಿ. ಜೊತೆಗೆ ಹಿರೇನ್ ಅಂತ ಒಬ್ಬರು ಇದ್ದಾರೆ, ಮುಂಬೈಯಿಂದ ಒಬ್ಬರು ಟ್ರೈನರ್ ಇದ್ದಾರೆ, ಅವ್ರ ಕಡೆ ಹೋಗಿ ಕೂಡ ನಾನು ಎಷ್ಟೊಂದು ಕೋಚಿಂಗ್ ತೊಗೊಂಡಿದ್ದೀನಿ. ಮತ್ತು ಆಶೀಶ್ ಖಾಯಾಲ್ ಅಂತ ಒಬ್ರು ಇದ್ದಾರೆ, ಅವ್ರ ಕಡೆನೂ ಹೋಗಿ ನಾನು ಕಲ್ತ್ಕೊಂಡಿದ್ದೆ. ಅವ್ರು ಅಂದರೆ ಏನಾದರೂ ಹೊಸದಾಗಿ ಕಲೆ ಸಿಗುತ್ತಾ ಅಂತ ನಾನು ಇವತ್ತಿಗೂ ಕೂಡ ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಕೂಡ ನಾನು ಕಲಿಯೋಕ್ಕೋಸ್ಕರ ನಾನು ಟೈಮ್ ಇನ್ವೆಸ್ಟ್ ಮಾಡ್ತಿರ್ತೀನಿ.
ಅಂದರೆ ಹೊಸದ ಮಾರ್ಕೆಟ್ ಒಂದು ಸಾಗರ ಇದ್ದಂಗೆ ಆಯಿತಾ. ನಾಲೆಡ್ಜ್ ಒಂದು ಸಾಗರ. ನೀವು ಇವ್ರ ಹತ್ರ ಕಲಿತೀರಾ ಅವ್ರ ಹತ್ರ ಕಲಿತೀರಾ ಅಂತ ನಾನು ಒಂದು ಇಲ್ಲಾಂದ್ರೆ ಒಂದು 100 ಜನ ಹತ್ರ ಕಲ್ತಿರ್ತೀನಿ. ನಾನು 100 ಜನ ಹತ್ರ ಅಷ್ಟೇ ದುಡ್ಡು ಕೊಟ್ಟು ಅಷ್ಟೇ ಇದು ಮಾಡಿ ನಾನು ಕಲ್ತ್ಕೊಂಡಿದ್ದೀನಿ. ಸೊ ನನಗೆ ಗುರುಗಳು ತುಂಬ ಜನ ಇದ್ದಾರೆ. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಇದೆ. ಜೊತೆಗೆ ನಾನು ಬುಕ್ಗಳಿಗೂ ಓದಿ ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಹಾಗಾಗಿ ನಾಲೆಡ್ಜ್ ಬಂದು ನಂದು ಒಂದು ಬೇರೆ ಕಡೆ ತುಂಬ ಕಡೆಯಿಂದ ಸಂಗ್ರಹಣ ಆಗಿದೆ. ಓಕೆ, ಬಟ್ ಇಲ್ಲೇ ಒಂದೇ ಕಡೆ ಸಿಗುತ್ತಾ ಒಂದೇ ಕಡೆ ಆಗುತ್ತಾ ಅಂದರೆ ಅದು ಆಗಲ್ಲ. ನಿಮ್ಮ ಒಂದು ಪ್ರಯತ್ನ ಕೂಡ ಇರಬೇಕು, ಅವೆಲ್ಲ ಇರಬೇಕು. ಅದೆಲ್ಲ ಆಗಿ ನನಗೆ ಈ ನಾಲೆಡ್ಜ್ ಬಂದಿದೆ. ಓಕೆ, ಇನ್ನೊಬ್ರು ಕೇಳ್ತಾರೆ ಬೇರೆ ಬೇರೆ ಬ್ರೋಕರ್ ಜೊತೆ ಬೇರೆ ಬೇರೆ ಡಿಮ್ಯಾಟ್ ಅಕೌಂಟ್ ಬೇಕಾ ಒಳ್ಳೇದಾ ಅಂತ ಕೇಳ್ತಿದ್ದಾರೆ. ಅಂದರೆ ಒಂದೇ ಅಕೌಂಟ್ ಸಾಕಾ ಬೇರೆ ಬೇರೆ ಕಡೆ ಅಕೌಂಟ್ ಇಟ್ಕೋಬೇಕಾ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ, ನೀವು ಎಷ್ಟು ಬೇಕಾದರೂ ಡಿಮ್ಯಾಟ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಬೋದು. ಒಂದು ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಎಷ್ಟು ಬೇಕಾದರೂ ಓಪನ್ ಮಾಡ್ಕೋಬೋದು. ನೀವು ಮಾಡ್ಲಿಕ್ಕೆ ಒಂದು ಕಾರಣ ಇರಬೇಕು, ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ. ಈಗ ನಾನು ನೋಡಿ, ಶಾರ್ಟ್ ಟರ್ಮ್ ಟ್ರೇಡ್ ಮಾಡೋಕ್ಕೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ, ಇಂಟ್ರಾಡೇ ಟ್ರೇಡ್ ಮಾಡೋಕ್ಕೆ ಒಂದು ಅಕೌಂಟ್ ಒಂದೆರಡು ಅಕೌಂಟ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ. ನಾನು ಆಲ್ಗೋ ಮಾಡ್ತೀನಿ. ಆಲ್ಗೋ ಅಂದರೆ ಕಂಪ್ಯೂಟರ್ ಆಲ್ಗೋ ಅಂತ ಇರುತ್ತಲ್ಲ, ಕಂಪ್ಯೂಟರ್ ಬೇಸ್ಡ್ ಆಲ್ಗೋ ಅಂತ ಹೇಳ್ತಾರೆ. ಕಂಪ್ಯೂಟರೇ ನಿಮ್ಮ ಬೈ ಸೇಲ್ ಮಾಡ್ತಾ ಇರುತ್ತೆ. ಸೊ ಅದನ್ನು ಮಾಡೋಕ್ಕೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ. ನಾನು ಇಂಟ್ರಾಡೇ ಮಾಡೋಕ್ಕೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ. ಪ್ಲಸ್ ನನ್ನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋಕ್ಕೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ. ಮಲ್ಟಿ ಬ್ಯಾಗರ್ಗೋಸ್ಕರ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ ಹೂಡಿಕೆ ಮಾಡೋಕ್ಕೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ನಾವು ನಿಮ್ಮ ನೀಡ್ ಏನಿದೆ ಅದ್ರ ಪ್ರಕಾರ ನೀವು ನಿಮ್ಮ ಬೇರೆ 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 ಅಕೌಂಟ್ ಇಟ್ಕೋಬೋದು. ನಿಮ್ಮ ಟ್ರೇಡಿಂಗ್ ನೀಡ್ ಒಂದೇ ಇಂಟ್ರಾಡೇ ಮಾತ್ರ ಮಾಡ್ತಿದ್ರೆ ಒಂದೇ ಅಕೌಂಟ್ ಸಾಕು. ಓಕೆನಾ. ಸೊ ನಾನು ಕೂಡ ಅಕೌಂಟ್ ಕೂಡ ಓಪನ್ ಮಾಡ್ಬೇಕಾದ್ರೆ ಯಾವುದು ಬೆಸ್ಟ್, ಯಾವ್ದು ಬೆಸ್ಟ್ ಅಂತ ನೋಡ್ಕೊಂಡು ಕೂಡ ನಾನು ಮಾಡಿರ್ತೀನಿ. ಈಗ ಝೀರೋದಲ್ಲಿ ನನಗೆ ಡೆಲಿವರಿ ತೊಗೊಳಕ್ಕೆ ಚಾರ್ಜ್ ಇಲ್ಲ, ಬ್ರೋಕರೇಜ್ ತೊಗೊಳ್ಳಲ್ಲ. ಸೊ ಝೀರೋದ ಮಾಡ್ತಾ ಇರ್ತೀನಿ. ICICI ಡೈರೆಕ್ಟಲ್ಲಿ ನಾನು ಲಾಂಗ್ ಟರ್ಮ್ ಹೂಡಿಕೆ ಮಾಡಿಟ್ಟಿರ್ತೀನಿ, ಯಾಕಂದರೆ ಅದು ಅವ್ರದ್ದು ಪೋರ್ಟಲ್ ಚೆನ್ನಾಗಿದೆ ಅಂತ. ಸ್ಯಾಸ್ ಆನ್ಲೈನಲ್ಲಿ ನನಗೆ ಇಂಟ್ರಾಡೇ ಬ್ರೋಕರೇಜ್ ಅನ್ಲಿಮಿಟೆಡ್ ಟ್ರೇಡ್ ಮಾಡ್ಬೋದು. ನಾನು ತಿಂಗಳಿಗೆ ₹1000 ಕೊಟ್ಬಿಟ್ರೆ ಅನ್ಲಿಮಿಟೆಡ್ ಟ್ರೇಡ್ ಮಾಡ್ಕೋಬೋದು ನಾನು. ಸೊ ನನಗೆ ಬ್ರೋಕರೇಜ್ ಬಗ್ಗೆ ಚಿಂತೆ ಇರಲ್ಲ. ದಿನಕ್ಕೆ ನಾನು 80-100 ಟ್ರೇಡ್ಗಳು ಮಾಡ್ತಾ ಇರ್ತೀನಿ ಒಂದ್ಸರಿ ಇಂಟ್ರಾಡೇಲಿ ಚಾನ್ಸ್ ಇದ್ದಾಗ. ಸೊ ಆ ಥರ ಮಾಡ್ಬೇಕಾದ್ರೆ ಪ್ರತಿ ಸರಿಗೂ ಅಷ್ಟೊಂದು ಬ್ರೋಕರೇಜ್ ಕೊಡ್ಬೇಕಾದ್ರೆ ನನಗೆ ಒಂದು ಟೆನ್ಷನ್ ಇರ್ಬೋದು ಬ್ಯಾಕ್ ಹ್ಯಾಂಡಲ್ ಅಲ್ವಾ. ಸೊ ಟೆನ್ಷನ್ ಮರೆಯೋಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ನನ್ನ ಅಕೌಂಟಿನ ವಿಷಯ. ನೆಕ್ಸ್ಟು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ HFT ಅಂತ ಹೇಳ್ತಾರೆ. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂದರೆ ಏನು, ಆರ್ಬಿಟ್ರೇಟ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿ ಕೇಳ್ತಾ ಇರೋ ಒಬ್ರು. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂದರೆ ಪ್ರತಿಯೊಂದು ಸೆಕೆಂಡರು ಟಕ 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 ಬೈ ಸೆಲ್ ಮಾಡ್ತಾ ಇರ್ತಾರೆ. ಅಂದರೆ ಒಂದು ಪಾಯಿಂಟ್ ಮೇಲೆ ತಕ್ಷಣ ಬೈ ಸೆಲ್. ಇದನ್ನು ಯಾರು ಮಾಡ್ತಾರೆ ಅಂದರೆ ರಿಟೇಲ್ ಟ್ರೇಡರ್ಸ್ ಮಾಡಲ್ಲ. ಯೂಶಲಿ ಈ ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಫಂಡ್ ಹೌಸಸ್ ಇರ್ತಾರಲ್ಲ, ಅವ್ರ ಹತ್ರ ಸೂಪರ್ ಕಂಪ್ಯೂಟರ್ಗಳು ಇಟ್ಟಿರ್ತಾರೆ. ಅವರು ಆ ಸೂಪರ್ ಕಂಪ್ಯೂಟರ್ಗಳು ಟ್ರೇಡಿಂಗ್ ಮಾಡ್ತಾ ಇರ್ತವೆ. ಅವ್ರು ಏನಕ್ಕೆ ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಒಂದೊಂದು ಪಾಯಿಂಟ್ ಮೂಮೆಂಟಲ್ಲೂ ಅವರು ದುಡ್ಡು ಬೈ ಸೆಲ್ ಮಾಡ್ತಾ ಇರ್ತಾರೆ. ಇದು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ NSE SEBI ಇದರಲ್ಲೆಲ್ಲನೂ ಒಂದಷ್ಟು ಪ್ರತಿಬಂಧ ಕೂಡ ಇದೆ. ಅಂದರೆ ಮೊದಲೆಲ್ಲ ಮೈಕ್ರೋ ಸೆಕೆಂಡಲ್ಲಿ ಮಾಡ್ತಾ ಇದ್ರು, ಆ ಮೈಕ್ರೋ ಸೆಕೆಂಡಲ್ಲಿ ಮಾಡಂಗಿಲ್ಲ, ಲಾಟ್ ಸೈಜ್ ಇಷ್ಟೇ ಇರಬೇಕು ಅಂತ ಕೆಲವು ಪ್ರತಿಬಂಧ ಹೇರಿದ್ದಾರೆ. ಯಾಕಂದರೆ ಅದು ಮೋಸ ಆಗಬಾರ್ದು ಅನ್ನೋಕ್ಕೋಸ್ಕರ. ಹಾಗಾಗಿ ಈಗ ಕೆಲವು ಸೆಕೆಂಡ್ ಇದು ಲಿಮಿಟ್ ಕೊಟ್ಟಿರ್ತಾರೆ, ಒಂದು ಟ್ರೇಡ್ಗೂ ಇನ್ನೊಂದು ಟ್ರೇಡ್ಗೂ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂತ. ಸೊ ಅವರು ಈಗ ಆ ಥರ ಮಾಡ್ತಾ ಇರ್ತಾರೆ. ಇದು ಫಂಡ್ ಹೌಸಸ್ ಮಾಡೋ ಕೆಲಸ. ಇದು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಬಗ್ಗೆ ಆಯಿತು. ಆರ್ಬಿಟ್ರೇಟ್ ಸ್ಟ್ರಾಟಜಿ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಆರ್ಬಿಟ್ರೇಟ್ ಸ್ಟ್ರಾಟಜಿ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ಕೊಡೋಕ್ಕಾಗಲ್ಲ. ಆರ್ಬಿಟ್ರೇಟ್ ಸ್ಟ್ರಾಟಜಿ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಆಪ್ಷನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಫ್ಯೂಚರ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಕೆಲವು ಆರ್ಬಿಟ್ರೇಟ್ ನಾಲೆಡ್ಜ್ ಬಗ್ಗೆ ಕೂಡ ಇರಬೇಕು ನಿಮಗೆ. ಇದಿಷ್ಟು ನಾಲೆಡ್ಜ್ ಇದ್ದರೆ ನಾನು ಆರ್ಬಿಟ್ರೇಟ್ ಸ್ಟ್ರಾಟಜಿ ಹೇಳ್ಕೊಡ್ಬೋದು. ಓಕೆ, ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವೆಲ್ಲರೂ ನನಗೆ ಆಪ್ಷನ್ಸ್ ಚೆನ್ನಾಗಿ ಗೊತ್ತಿದೆ, ಫ್ಯೂಚರ್ಸ್ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಬೇಕಾದ್ರೆ ಒಂದಿನ ಹೇಳ್ಕೊಡ್ತೀನಿ. ಬಟ್ ಈ ಆರ್ಬಿಟ್ರೇಟ್ ಸ್ಟ್ರಾಟಜಿ ನಾನು ಸ್ಟೇಜ್ 3 ಹಾಕಿರ್ತೀನಿ, ಕೊನೆಯಲ್ಲಿ ಹಾಕಿರ್ತೀನಿ. ಅಂದರೆ ಸ್ಟೇಜ್ 3 ಫಸ್ಟ್ ಫುಲ್ ಆಪ್ಷನ್ಸ್ ಹೇಳ್ಕೊಟ್ಟು, ಆಮೇಲೆ ಫುಲ್ ಫ್ಯೂಚರ್ಸ್ ಹೇಳ್ಕೊಟ್ಟು, ಅದರ ಪ್ರಾಬ್ಲಮ್ ಎಲ್ಲ ಹೇಳ್ಕೊಟ್ಟು, ಕೊನೆಗೆ 3ನೇ ಮಾಡ್ಯೂಲ್ ಅದರಲ್ಲಿ ಸ್ಟ್ರಾಟಜೀಸ್ ಅಂತ ಇರುತ್ತೆ. ಆ ಸ್ಟ್ರಾಟಜಿಗಳನ್ನು ಆಲ್ರೆಡಿ ಒಂದು 8-10 ಸ್ಟ್ರಾಟಜಿಗಳು ಆಲ್ರೆಡಿ ಹಾಕಿದ್ದೀನಿ. ಮತ್ತು ಫ್ಯೂಚರ್ ಮುಂದೆ ಹೋಗ್ತಾ 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 ಇನ್ನೂ ಸ್ಟ್ರಾಟಜಿಗಳು ಹಾಕ್ತಾ ಇರ್ತೀನಿ ಅದರಲ್ಲಿ ನಾನು. ಆಯಿತಾ. ಸೊ ನೀವು ನೋಡಿ ಕಲ್ತ್ಕೋತಾ ಇರ್ಬೋದು ನೀವು. ಸೊ ಅದರಲ್ಲಿ ನಿಮ್ಮೊಂದು ಸ್ಟ್ರೀಮ್ ಲೈನ್ ಅಂದರೆ ಒಂದು ಸ್ಟಾರ್ಟಿಂಗಿಂದ ಕೊನೆ ತನಕ ನೀವು ಕಲ್ತ್ಕೊಳ್ಳೋಕೆ ಸಿಗುತ್ತೆ. ಅದರಲ್ಲಿ ನಾನು ಆರ್ಬಿಟ್ರೇಟ್ ಸ್ಟ್ರಾಟಜಿ ಬಗ್ಗೆನೂ ಮಾತಾಡಿರ್ತೀನಿ. ಓಕೆನಾ. ಓಕೆ, ಐ ಆಮ್ ಅನೇಬಲ್ ಟು ಎನ್ರೋಲ್ ಆನ್ ಯುವರ್ ಸೈಟ್ ಅಂತ ಕೇಳ್ತಾ ಇದ್ದೀರಾ. ಸರ್, ನನ್ನ ಸೈಟ್ ಇನ್ನೂ ಲಾಂಚ್ ಮಾಡಿಲ್ಲ. ನನ್ನ ಹಳೆ ವೆಬ್ಸೈಟ್ಗೆ ಹೋಗಬೇಡಿ. ಹಳೆ ವೆಬ್ಸೈಟ್ ನಾನು ಕೋವಿಡ್ಗೆ ಮುಂಚೆ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ, ಕ್ಲಾಸ್ ರೂಮಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ತಾ ಇದ್ದೆ, ಆವಾಗಿನ ಕ್ಲಾಸ್ಗಳದು. ಸೊ ಅದರಲ್ಲಿ ನಾನು ಏನು ಹೇಳ್ಕೊಡ್ತೀನೋ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ನಿಮಗೆ ಸ್ಟೇಜ್ 1 to ಸ್ಟೇಜ್ 5 ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಿಗೆ ಹಳೆ ವೆಬ್ಸೈಟ್ ಹೋಗಬೇಡಿ. ನನ್ನ ವೆಬ್ಸೈಟ್ ಲಾಂಚ್ ಆದಾಗ ನಾನು ನಿಮಗೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸ್ಟಾಪ್ ಲಾಸ್ ಹೇಗೆ ಹಾಕೋದು ಗೊತ್ತಾಗ್ತಾ ಇಲ್ಲ, ಹೇಳಿಕೊಡಿ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಸ್ಟಾಪ್ ಲಾಸ್ ಹಾಕೋದು ಒಂದು ಕಲೆ. ಓಕೆ, ಕಲೆ ಅಂದ್ರೇನು, ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಲಿ ಅದು ಇರಬೇಕದು. ಈಗ ನನಗೆ ನೀವು ಸ್ಟಾಪ್ ಲಾಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡಿ ಅಂತ ಕೇಳಿದ್ರೆ ಅದು ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಯಾವುದು ಅಂತ ನಂಗೆ ಗೊತ್ತಿಲ್ಲ. ನೀವು ಈಗ ನಾನು ಹೇಳ್ಕೊಡೋ ಸ್ಟ್ರಾಟಜಿ, ಫಾರ್ ಎಕ್ಸಾಂಪಲ್ ಈಗ ಶಾರ್ಟ್ ಟರ್ಮಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ಟರ್ಮ್ ವಿಡಿಯೋ ಹೆಂಗೆ ಮಾಡೋದಂತ. ಅದರಲ್ಲಿ ನಾನು ಸ್ಟಾಪ್ ಲಾಸ್ ಹೆಂಗೆ ಹಾಕೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಆ ಸ್ಟ್ರಾಟಜಿಯಲ್ಲಿ ಸ್ಟಾಪ್ ಲಾಸ್ ಹಾಕೋದು ಆ ರೀತಿ.
ಸೊ ಇನ್ನೊಂದು ಸ್ಟ್ರಾಟಜಿಯಲ್ಲಿ ಸ್ಟಾಪ್ ಲಾಸ್ ಹಾಕೋದು ಇನ್ನೊಂದು ರೀತಿ ಇರ್ಬೋದು ಅಲ್ವಾ. ಫಾರ್ ಎಕ್ಸಾಂಪಲ್ ಪಿವೋಟ್ ತೊಗೊಂಡಿದ್ದೆ ಅಂತ ಅನ್ಕೊಳ್ಳೋಣ. ಪಿವೋಟ್ ನಿಮ್ಮ ಸ್ಟ್ರಾಟಜಿ ಆದರೆ ಈಗ ಒಂದು ಲೈನು ಇನ್ನೊಂದು ಲೈನ್ ಹಿಂಗಿರುತ್ತೆ. ಸೊ ಈ ಲೈನಲ್ಲಿ ನೀವು ಎಂಟ್ರಿ ತೊಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸ್ ಈ ಲೈನ್ ಆಗಿರ್ಬೋದು ಅಥವಾ ಆ ಕ್ಯಾಂಡಲ್ನ ಕೆಳಗಡೆ ಆಗಿರ್ಬೋದು. ಸೊ ಇದು ನಿಮ್ಮ ಒಂದು ಸ್ಟಾಪ್ ಲಾಸ್ ಸ್ಟ್ರಾಟಜಿ ಆಗಿರಬೇಕು. ಸೊ ಸ್ಟ್ರಾಟಜಿ ಮೇಲೆ ಸ್ಟಾಪ್ ಲಾಸ್ ಡಿಪೆಂಡ್ ಆಗುತ್ತೆ. ಒಂದು ಸೀಕ್ರೆಟ್ ಏನಂದರೆ, ನೀವು ಸ್ಟಾಪ್ ಲಾಸ್ ಹಾಕಬೇಕಾದ್ರೆ ಅಥವಾ ಬೈ ಎಂಟ್ರಿ ತೊಗೋಬೇಕಾದ್ರೆ ನಿಮಗೆ ಬೈ ಎಂಟ್ರಿ ಎಲ್ಲಿ ಸಿಗ್ತಿರುತ್ತೋ, ಫಾರ್ ಎಕ್ಸಾಂಪಲ್ ಇದು ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳೋಣ, ಇದು 100 ರೂಪಾಯಿ ಅಂತ ಅನ್ಕೊಳ್ಳೋಣ. ನೀವು ಎಂಟ್ರಿ ತೊಗೋಬೇಕಾದ್ರೆ ಸ್ವಲ್ಪ ಮೇಲೆ ಎಂಟ್ರಿ ತೊಗೊಳ್ಳಿ, ಅದೊಂದು ಸೀಕ್ರೆಟ್. ಸ್ಟಾಪ್ ಲಾಸ್ ಕೂಡ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಅಂತ ಅಂದ್ಕೊಂಡಿದ್ರೆ ಅದರಿಂದ ಸ್ವಲ್ಪ ಕೆಳಗೆ ಒಂದು 20 ಪೈಸಾ 30 ಪೈಸಾ ಕೆಳಗೆ ನಿಮ್ಮ ಸ್ಟಾಪ್ ಲಾಸ್ ಹಾಕೊಳ್ಳಿ. ಯಾಕೆ ಅಂದರೆ ಕೆಲವು ಟೈಮಲ್ಲಿ ನೋನ್ ಸ್ಟಾಪ್ ಲಾಸ್ ಲೆವೆಲ್ಸ್ ಅಂತ ಹೇಳ್ತಾರೆ, ಅಂದರೆ ಗೊತ್ತಿರುವ ಸ್ಟಾಪ್ ಲಾಸ್ ಲೆವೆಲ್ ಅಂತ ಇರುತ್ತೆ. ಈ ನಾನ್ ಲಿಕ್ವಿಡ್ ಸ್ಟಾಕಲ್ಲಿ ಬೇಕು ಅಂತ ಹೋಗಿ ಆಪರೇಟರ್ಸ್ ಅದನ್ನ ಹಿಟ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಕೆಳಗೆ ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ಮೇಲೆ ಹಾಕೊಂಡ್ರೆ ನಿಮಗೆ ಅದು ಹಿಟ್ ಮಾಡೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಇದೊಂದು ಸೀಕ್ರೆಟ್. ಓಕೆ, ಇದು ಎಕ್ಸ್ಪೀರಿಯನ್ಸ್ ಅಲ್ಲೇ ಬರೋದು ವಿಷಯ ಇದು. ಓಕೆ, ನೆಕ್ಸ್ಟು ಓಕೆ ಸೊ ಸರ್, ಬೇಸಿಕ್ಕಿಂದ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಕೇಳ್ತಿದ್ದೀರೋ ಒಬ್ರು. ನೋಡಿ, ಬೇಸಿಕ್ಕಿಂದ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನೋಡಿ, ತುಂಬ ವಿಷಯಗಳಿದೆ. ಅದಕ್ಕೆ ನಾನು ಸ್ಟೇಜ್ 1 ನೋಡ್ಕೊಳ್ಳಿ. ನೋಡಿ, ಇದು ಯಾವಾಗಲಾದ್ರೂ ಒಂದು ಸ್ಟೇಜ್ 1 ಸ್ಟೇಜ್ 5 ಹೇಳ್ಬೇಕಾದ್ರೆ ನಂಗೆ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ. ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾವನೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಬಟ್ ಆದರೆ ಸ್ಟೇಜ್ 1 ಬಂದು ಒಂದು 300-500 ರೂಪಾಯಿ ಆ ಲೆವೆಲ್ ಇಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ. ದಟ್ ಈಸ್ ನಥಿಂಗ್, ಅದು ಏನೂ ಅಲ್ಲ. ಅದನ್ನು ನೋಡಿಕೊಂಡ್ರೆ ನಿಮಗೆ ಒಂದು ಸ್ಟ್ರಕ್ಚರ್ಡ್, ಒಂದು ಸ್ಟ್ರೀಮ್ ಲೈನ್ ಆಗಿ ನಿಮಗೆ ಏನು ಬೇಕೋ ಎಲ್ಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಸೊ ದಯವಿಟ್ಟು ಒಂದು ಸ್ಟ್ರಕ್ಚರ್ಡ್ ರೀತಿಲಿ ಕಲ್ತ್ಕೊಳ್ಳಿ. ಯಾರ್ಯಾರು ಹೊಸಬರಿದ್ದೀರಾ ಅವರು ಆ ಥರ ಪಟ್ಟು ನಂಗೆ ಗೊತ್ತಾಗೋಯ್ತು ಅಂತ ಮಾಡೋದು ದುಡುಕ್ಬೇಡಿ. ತುಂಬ ವಿಷಯಗಳಿದೆ. ನಿಮ್ಮಂಥವ್ರನ್ನೇ ಕಾಯ್ತಾ ಇರ್ತಾರೆ ಮಾರ್ಕೆಟಲ್ಲಿ. ನಮ್ಮಂಥ ಎಕ್ಸ್ಪೀರಿಯನ್ಸ್ ಟ್ರೇಡರ್ಗಳು ನಿಮ್ಮಂಥ ನಾಲೆಡ್ಜ್ ಕಮ್ಮಿ ಇರುವ ಕೆಲವು ಟ್ರೇಡರ್ಗಳನ್ನೇ ಕಾಯ್ತಾ ಇರ್ತೀವಿ ನಿಮ್ಮಂಥ ದುಡ್ಡು ವಸೂಲು ಮಾಡೋಕ್ಕೆ. ದುಡ್ಡು ವಸೂಲು ಅಂದರೆ ನಾನು ನಿಮ್ಗೆ ಬಂದು ನಿಮ್ಮ ತಲೆ ಹೊಡೆದು ದುಡ್ಡು ತೊಳಕ್ಕಾಗಲ್ಲ. ಆದರೆ ನಂಗೆ ಗೊತ್ತು ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಹೆಂಗೆ ಮಾಡಬೇಕು, ಯಾರು ಎಲ್ಲಿ ಬರ್ತೀರಾ, ಎಲ್ಲಿ ಇದು ಮಾಡಬೇಕಂತ ನನಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ನಾನು ಕಾಯ್ತಾ ಇರ್ತೀನಿ, ಈ ಲೆವೆಲ್ನ ಬೈಯಕ್ಕೆ ನನಗೆ ಸೆಲ್ಲರ್ ಸಿಗ್ತಾನೆ ಅಂತ ಗೊತ್ತಿರುತ್ತೆ. ಸೊ ಆ ಸೆಲ್ಲರ್ ಯಾವನೋ ಒಬ್ಬ ಗೊತ್ತಿಲ್ಲದೆ ಇರೋನು ಮಾಡಿರ್ತಾನೆ, ಆ ಪಾಯಿಂಟಲ್ಲಿ ಸೆಲ್ ಮಾಡಿರ್ತಾನೆ. ಈಗ ನನಗೆ ವೇವ್ ಅನಾಲಿಸಿಸ್ ಪ್ರಕಾರ ಚೆನ್ನಾಗಿ ಗೊತ್ತು, ರಿಲಯನ್ಸ್ ಅಥವಾ ನಿಫ್ಟಿ ಮೇಲೆ ಹೋಗುತ್ತೆ ಗೊತ್ತಿರುತ್ತೆ. ಎಷ್ಟೊಂದು ಜನ ಗೊತ್ತಿರಲ್ಲ, ಆಯ್ತಾ. ಅವ್ರೇನು ಮಾಡ್ತಾರೆ, ಸೆಲ್ ಮಾಡಕ್ಕೆ ಕೂತಿರ್ತಾರೆ ಇಲ್ಲಿ. ಸೊ ನಾನೇನು ಮಾಡ್ತೀನಿ, ಓಕೆ ಸೆಲ್ ಮಾಡಪ್ಪ, ನೀನು ಕಮ್ಮಿ ರೇಟಿಗೆ ಮಾಡು ಅಂತ ನಾನು ಟ್ರೈ ಮಾಡ್ತಾ ಇರ್ತೀನಿ. ಕಮ್ಮಿ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಸೆಲ್ ಮಾಡಿಬಿಡ್ತೀರಾ ನನಗೆ, ಆಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಈ ಥರ ನಾಲೆಡ್ಜ್ ಇಲ್ಲದೇ ಇರೋರಿಗೋಸ್ಕರನೇ ದೊಡ್ಡ ಎಕ್ಸ್ಪೀರಿಯನ್ಸ್ ಟ್ರೇಡರ್ಗಳು. ಅದಕ್ಕೆ ಹೇಳೋದು 95% ಜನ, ಮೋರ್ ದನ್ 95% ಜನ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳು ಲಾಸ್ ಮಾಡ್ಕೋತಾರೆ. ಓನ್ಲಿ 3-5% ಅವರು ಪ್ರಾಫಿಟ್ ಮಾಡ್ಕೋತಾರೆ. ಯಾಕೆಂದರೆ ಬರೀ ನಾಲೆಡ್ಜ್ ಕರೆಕ್ಟ್ ಆಗಿರೋ ತುಂಬ ಕಮ್ಮಿ ಜನ ಇದ್ದಾರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆನಾ. ಸೊ ದಯವಿಟ್ಟು ಒಂದು ಸ್ಟ್ರಕ್ಚರ್ಡ್ ವೇಲ್ ಕಲ್ತ್ಕೊಂಡು ನೀವು ಟ್ರೇಡ್ ಮಾಡಿ. ಓಕೆ ಸರ್, ಚಾರ್ಟಲ್ಲಿ ಗೋಲ್ಡ್ ಮೂವ್ಮೆಂಟ್ ಕೂಡ ಪ್ರೆಡಿಕ್ಟ್ ಮಾಡ್ಬೋದು. ಖಂಡಿತ ಮಾಡ್ಬೋದು. ಗೋಲ್ಡ್ ನಾ ಏನು ಹೇಳ್ಕೊಡ್ತೀನಿ ಟೆಕ್ನಿಕ್ಗಳು, ಸ್ಟ್ರಾಟಜಿಗಳು, ನೀವು ಅದೇ ಸ್ಟ್ರಾಟಜಿ ಟೆಕ್ನಿಕ್ಗಳು ನಿಮ್ಮ ಫೋರೆಕ್ಸಲ್ಲಿ ಯೂಸ್ ಮಾಡ್ಬೋದು, ಕಮಾಡಿಟಿಲಿ ಯೂಸ್ ಮಾಡ್ಬೋದು, ಗೋಲ್ಡು, ಆಯಿಲು ಯಾವುದ್ರಲ್ಲ ಯೂಸ್ ಮಾಡ್ಬೋದು. ನಾಲೆಡ್ಜ್ ಕಾಮನ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್, ಯಾವುದ್ರಲ್ಲಾದ್ರೂ ಯೂಸ್ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಓಕೆ, ಪಿರಮಿಡಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪಿರಮಿಡಿಂಗ್ ಅಂದರೆ ಯಾವಾಗಲೇ ಒಂದು 2-3 ಸರಿ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ. ಪಿರಮಿಡಿಂಗ್ ಅಂದರೆ ಏನಂದರೆ ಅದೊಂದು ಟೆಕ್ನಿಕ್. ಏನು ಟೆಕ್ನಿಕ್ ಅದು? ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಆಗುವ ಟೆಕ್ನಿಕ್. ಟ್ರೆಂಡಿಂಗ್ ಮಾರ್ಕೆಟ್ ಅಂದ್ರೆ ಏನು? ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ ಅಥವಾ ಮಾರ್ಕೆಟ್ ಕೆಳಗೆ ಬೀಳ್ತಾ ಇರುತ್ತೆ. ಇದು ಟ್ರೆಂಡ್ ಅಂತ ಹೇಳ್ತಾರೆ. ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಅಂತ ಹೇಳ್ತಾರೆ. ಪಿರಮಿಡಿಂಗಲ್ಲಿ ಏನು ಮಾಡ್ತೀವಿ ಅಂದರೆ, ನಿಮ್ಮ ಸ್ಟಾರ್ಟಿಂಗಲ್ಲಿ 1:1 ಅಥವಾ 1:2 ನೀವು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಒಂದು ಟ್ರೇಡ್ ಎಂಟರ್ ಆಗ್ತೀರಾ. ಅಂದರೆ ಹೋದರೆ ₹1 ಹೋಗುತ್ತೆ, ಬಂದರೆ ₹2 ಬರುತ್ತೆ ಅಂತ ಒಂದು ಟ್ರೇಡ್ ಎಂಟರ್ ಆಗಿರ್ತೀರ. ಅದೇ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಪೊಸಿಷನ್ ಸೈಜ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತೀರ. ಅಂದರೆ ನೀವು ಫಸ್ಟು ಬರೀ ಒಂದು ₹1,000 ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟು ಇನ್ನೊಂದು ₹2,000 ಇನ್ವೆಸ್ಟ್ ಮಾಡ್ತೀರಾ, ಇನ್ನೊಂದು ₹10,000 ಇನ್ವೆಸ್ಟ್ ಮಾಡ್ತೀರಾ. ಕನ್ಫರ್ಮೇಷನ್ ಸಿಗ್ದಂಗೆ ಅಂದರೆ ಅಪ್ ಟ್ರೆಂಡ್ಗೆ ಇಲ್ಲಿ ಅಪ್ ಟ್ರೆಂಡ್ ಹೋಗುತ್ತೆ ಗೊತ್ತಾಯ್ತು, ನೀವು ಎಂಟರ್ ಆಗ್ತೀರಾ. ನೆಕ್ಸ್ಟ್ ಇನ್ನೊಂದ್ಸರಿ ಇನ್ನೂ ಗ್ಯಾರಂಟಿ ಸಿಗುತ್ತೆ. ಯಾವಾಗ ಗ್ಯಾರಂಟಿ ಸಿಗ್ತಾ ಹೋಗುತ್ತೆ, ನಿಮ್ಮ ಪೊಸಿಷನ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅಂದರೆ ನಿಮ್ಮ ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಅದೇ ನಿಮ್ಮ ಸ್ಟಾಪ್ ಲಾಸ್ ಏನು ರಿಸ್ಕ್ ಇದೆ, ಸ್ಟಾರ್ಟಿಂಗಲ್ಲಿ 1 ಇರ್ತಲ್ಲ, ಅದನ್ನ 0.5, 0.25 ಸ್ಟಾಪ್ ಲಾಸ್ ಕೂಡ ಚಿಕ್ಕಾಗ್ತಾ ಬರ್ತಾ ಇರ್ತೀರಾ. ಅಥವಾ ಸ್ಟಾಪ್ ಲಾಸ್ ಸೇಮ್ ಇಟ್ಕೊಂಡಿರ್ತೀರಾ, ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದು ಒಂದು ಪಿರಮಿಡಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಕೂಡ ನಾನು ಇದರಲ್ಲಿ ಹೇಳ್ಕೊಟ್ಟಿರ್ತೀನಿ. ಅದಕ್ಕೆ ಗ್ಯಾನ್ ವಿಡಿಯೋನು ಮಾಡಿದ್ದೀನಿ ಆಲ್ರೆಡಿ. ಒಂದು ಎಷ್ಟೊಂದು ವಿಡಿಯೋಗಳು ಹೇಳ್ಕೊಟ್ಟಿದ್ದೀನಿ ನಾನು. ಬಟ್ ಇನ್ನೂ ಒಂದು ಸರಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಬೇಕಿದ್ರೆ. ಓಕೆ, ಪಿರಮಿಡಿಂಗ್ ಆಯಿತು. ಶಾರ್ಟ್ ಟರ್ಮಲ್ಲಿ ವೇವ್ ಅನಾಲಿಸಿಸ್ಗೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು? ನೋಡಿ, ವೇವ್ ಅನಾಲಿಸಿಸ್ ಅನ್ನೋದೇ ಒಂದು ಟೈಮ್ ಫ್ರೇಮಲ್ಲಿ ಯೂಸ್ ಮಾಡೋದಂತಲ್ಲ. ನೀವು ನನ್ನ ಡೈಲಿ ಅನಾಲಿಸಿಸ್ ನೋಡ್ತಾ ಇರ್ತೀರಾ, ನಾನು ಮಲ್ಟಿ ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇರ್ತೀನಿ ವೇವ್ ಅನಲೈಸ್ ಮಾಡೋಕ್ಕೆ. ಅಂದರೆ ಡೈಲಿಲಿ ಎಲ್ಲಿದೆ,
ಅವರ್ಲಿಯಲ್ಲಿದೆ, 15 ಮಿನಿಟ್ಸಲ್ಲಿದೆ, 5 ಮಿನಿಟ್ಸಲ್ಲಿದೆ. ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್, ವೇವ್ ಅನಾಲಿಸಿಸ್. ವೇವ್ ಅನಾಲಿಸಿಸ್ ಒಂದೇ ಟೈಮ್ ಫ್ರೇಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಮಾಡ್ಬೋದು, ಬರೀ ಆ ಒಂದು ಮೂಮೆಂಟಿಗೆ ಮಾಡ್ಕೋಬೋದು ಅಷ್ಟೇ. ಬಟ್ ಓವರ್ ಆಲ್ ಪಿಕ್ಚರ್ ಬೇಕು ನಿಮಗೆ ಅಂದರೆ ವೇವ್ ಅನಾಲಿಸಿಸ್, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಇರುತ್ತದೆ. ಓಕೆ ಸರ್. ಓಕೆ ಸರ್, ಶೇರು ಮತ್ತು ಮ್ಯೂಚುವಲ್ ಫಂಡಲ್ಲಿ ಯಾವುದು ಒಳ್ಳೆಯದು ಅಂತ ಕೇಳಿದ್ದೀರಾ. ಸರ್, ನನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಲ್ಲ ಗ್ಯಾನ್ ಸೀರೀಸಲ್ಲಿ, ಆ ವಿಡಿಯೋ ನೋಡ್ಕೊಂಬನ್ನಿ. ಅದರಲ್ಲಿ ನನ್ನ ಆನ್ಸರ್ ಇದೆ. ಶೇರ್ ಒಳ್ಳೇದಾ, ಯಾಕೆ ಒಳ್ಳೇದು, ಮ್ಯೂಚುವಲ್ ಫಂಡ್ ಯಾಕೆ ಒಳ್ಳೇದಲ್ಲ, ಅಥವಾ ನೋಡಿ ಬೇರೆದು ಕಂಪೇರ್ ಮಾಡಿದ್ರೆ ನಿಮ್ಮ FD GIFT RD ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಬೆಟರ್ ಅನ್ಸ್ಬೋದು ನಿಮಗೆ. ಆದರೆ ಅದಕ್ಕಿಂತ ಬೆಟರ್ ಒಂದು ವಿಷಯ ಇರಬೇಕಾದ್ರೆ ನಾವು ಯಾಕೆ ಮ್ಯೂಚುವಲ್ ಫಂಡ್ ಮಾಡಬೇಕು, ನಮಗೆ ನಾಲೆಡ್ಜ್ ಇರಬೇಕಾರೆ ಅಲ್ವಾ. ಸೊ ಅದನ್ನೊಂದ್ಸರಿ ವಿಡಿಯೋ ನೋಡ್ಕೊಂಡು ಬನ್ನಿ. ಓಕೆ ಎಲ್ಲರೂ ನಿಮ್ಮ ರೀತಿಯ ಸ್ಟ್ರಾಟಜಿ ಯೂಸ್ ಮಾಡೋಕ್ಕೆ ಶುರು ಮಾಡಿದರೆ ಮಾರ್ಕೆಟ್ ಉಲ್ಟಾ ಹೊಡೆಯಲ್ವಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಇಲ್ಲ, ಆಯಿತಾ. ಇದೊಂದು ನೋಡಿ, ನಾನು ತುಂಬ ಒಂದು ಸ್ಮಾಲ್ ಫೆಲೋ, ತುಂಬ ಚಿಕ್ಕ ವ್ಯಕ್ತಿ, ನಾನು ತುಂಬ ದೊಡ್ಡ ವ್ಯಕ್ತಿನೇ ಆಗ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಓಕೆ, ದೊಡ್ಡ ವ್ಯಕ್ತಿನೇ ಅದೇ. ಈಗ ರಾಕೇಶ್ ಜುಂಜುನ್ವಾಲಾ, ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಾಕೇಶ್ ಜುಂಜುನ್ವಾಲಾ ಏನು ಮಾಡ್ದ ಅಂದರೆ ಎಸ್ ಬ್ಯಾಂಕ್ನ ಅವನು ಒಂದು ನ್ಯೂಸ್ ಅವ್ನು ಬಿಟ್ನಾ ಅಥವಾ ಅದು ಜನರು ಬಿಟ್ರಾ ಏನು ಅಂತ ಗೊತ್ತಿಲ್ಲ. ಬಟ್ ಎಲ್ಲರೂ ಏನು ಹೇಳಿದ್ರೆ ರಾಕೇಶ್ ಜುಂಜುನ್ವಾಲಾ ಸ್ಟಾಕ್ ಎಸ್ ಬ್ಯಾಂಕು 75 ರೂಪಾಯಿ ಮೇಲ್ಗಡೆ ಕೊಂಡ್ಕೋತಾನೆ. ಅವಾಗ ಎಸ್ ಬ್ಯಾಂಕು 6 ರೂಪಾಯಿನೋ 10 ರೂಪಾಯಿನೋ ಇತ್ತು ಆ ಟೈಮಲ್ಲಿ, ಬಿದ್ದಿತ್ತಲ್ಲ ಆ ಟೈಮಲ್ಲಿ. ರಾಕೇಶ್ ಜುಂಜುನ್ವಾಲಾ ಸಾವಿರಾರು ಕೋಟಿ ರೂಪಾಯಿ ಹಾಕ್ಬಿಟ್ಟು ಎಸ್ ಬ್ಯಾಂಕ್ನ ಕೊಂಡ್ಕೋತಾನೆ 75 ರೂಪಾಯಿ ಬಂದಾಗ ಅಂತ ಒಂದು ನ್ಯೂಸ್ ಬಂತು ಮಾರ್ಕೆಟಲ್ಲಿ. ಓಕೆ, ಜನ ಏನು ಮಾಡಿದ್ರು, ಓಹೋ ರಾಕೇಶ್ ಜುಂಜುನ್ವಾಲಾ ಅಂತ ಅವ್ನು 75 ರೂಪಾಯಿ ಕೊಟ್ಟು ತಗೋತಾ ಇದ್ದಾನೆ, ಈ ಸ್ಟಾಕ್ ಇನ್ನು ಎಸ್ ಬ್ಯಾಂಕ್ ಮತ್ತೆ 300-400 ರೂಪಾಯಿ ಹೊಟ್ಟೋಗುತ್ತೆ, ಹೂಡಿಕೆ ಮಾಡೋಣ ಅಂತ ನಿಮ್ಮಂಥ ಜನಗಳು 10 ರೂಪಾಯಿಂದ 75 ರೂಪಾಯಿ ತೊಗೊಂಡೋದ್ರು. ಆಯ್ತಾ, 10 ರೂಪಾಯಿಂದ 75 ರೂಪಾಯಿ ತೊಗೊಂಡೋದ್ರು. ಅಂದರೆ ಬರೀ ನ್ಯೂಸ್ ಕೇಳ್ಕೊಂಡೆ ಇದು ಮಾಡ್ಕೊಂಡೇನೆ. ರಾಕೇಶ್ ಜುಂಜುನ್ವಾಲಾ ಹತ್ರ ಆಲ್ರೆಡಿ ಎಸ್ ಬ್ಯಾಂಕ್ ಇತ್ತು ಹತ್ರ, ಅವನೇನು ಮಾಡೋದಂದ್ರೆ 75 ರೂಪಾಯಿ ಬಂದ ತಕ್ಷಣ ಮಾರ್ಬಿಟ್ಟ. ಅವ್ನ ಕ್ವಾಂಟಿಟಿ ಎಲ್ಲ ಅವನ ಹತ್ರ ಎಷ್ಟಿತ್ತು ದುಡ್ಡು, ಅವನ ಹತ್ರ ಎಸ್ ಬ್ಯಾಂಕ್ ಎಲ್ಲಿತ್ತು ಅಷ್ಟನ್ನು ಅವನು ಮಾರ್ಬಿಟ್ಟ 75 ರೂಪಾಯಿ. ಡಬಕ್ಕಂತ ಮತ್ತೆ 20 ರೂಪಾಯಿ 15 ರೂಪಾಯಿ ಬಂದ್ಬಿಡ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ, ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಮಾಸ್ ಮೆಂಟ್ಯಾಲಿಟಿಗೆ ಇದು ಆಗಿರುತ್ತೆ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋದೇ ಇಲ್ಲ. ಇದು ಆಲ್ರೆಡಿ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ನೆಲ್ಲ ಕೂರಿಸ್ಬಿಟ್ಟು ಎಲ್ರಿಗೂ ಒಂದು ಸ್ಟ್ರಾಟಜಿ ಹೇಳ್ಕೊಟ್ಬಿಟ್ಟು ಇವಾಗ ಇಲ್ಲಿಂದ ನಿಫ್ಟಿ ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ ಹೇಳಿ ಅಂತ ಹೇಳಿದೆ. ನಂಬ್ತಿರೋ ಬಿಡ್ತಿರೋ, ಅರ್ಧ ಜನ ಬೈ ಮಾಡ್ತೀನಿ ಅಂತ ಹೇಳಿದ್ರು, ಅರ್ಧ ಜನ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಇದಾಗಿರುತ್ತೆ, ಏನೋ ಒಂದು ಅವ್ರದ್ದೇ ಆದಂಥ ಒಂದು ವ್ಯಕ್ತಿ, ಇದು ಅವರ ಒಂದು ಕ್ಯಾರೆಕ್ಟರ್ ಮೇಲೆ ನೀವು ಡಿಸಿಷನ್ ತಗೋತೀರಾ. ಈಗ ತುಂಬ ಅಗ್ರೆಸಿವ್ ಆದರೆ ಅವ್ನು ಬೈ ಮಾಡ್ತೀನಿ, ತುಂಬ ಒಂದು ಸಾಫ್ಟ್ ಸ್ವಭಾವನಾಗಿದ್ದೀನಿ ಸೆಲ್ ಮಾಡ್ಬೋದು. ಈ ಥರ ಒಂದು ನಮ್ಮ ಸೈಕಾಲಜಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಪ್ರತಿಯೊಬ್ಬ ಮನುಷ್ಯನು ಬೇರೆ ಬೇರೆ ಆದ್ರಿಂದ ನೋಡಿ, ನಾವೆಲ್ಲ ಒಂದೇ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ನಾವೆಲ್ಲ ಒಂದೇ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮದೇ ಒಂದು ಪ್ಯಾಟರ್ನ್ ಇರುತ್ತೆ. ಅಂದರೆ ಒಂದು ಅರ್ಧ ಜನ ಈ ಥರ ಬೈ ಮಾಡ್ತಾರೆ, ಅರ್ಧ ಜನ ಈ ಥರ ಮಾಡ್ತಾರೆ ಅಂತ ಒಂದು ಪ್ಯಾಟರ್ನ್ ಇರುತ್ತೆ. ಇದು ಸೋಷಿಯಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಈ ಥರ ಪ್ಯಾಟರ್ನ್ ಇರಬೇಕಾದ್ರೆ ನಾವು ಒಂದೇ ಥರ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಾವು ತಪ್ಪಾಗ್ತೀವಿ. ತಪ್ಪಾದಾಗ ಏನಾಗುತ್ತೆ, ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸ್ಟಾಪ್ ಲಾಸ್ ಚಿಕ್ಕದಿಟ್ಕೊಳ್ಳಿ, ನಾವು ಲಾಸ್ಟಲ್ಲಿ ಪ್ರಾಫಿಟ್ ಆಗ್ತೀವಿ ಅಂತ ನಾನು ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಪೆನ್ನಿ ಸ್ಟಾಕ್ನಲ್ಲಿ ಇನ್ವೆಸ್ಟಿಂಗ್ ಮಾಡಿ ಮಲ್ಟಿ ಬ್ಯಾಗರ್ ಆಗೋದು ಹೇಗೆ? ನಾನು ಯಾವಾಗಲೇ ನಾನು ಹೇಳ್ತಾ ಇರ್ತೀನಿ, ಮಲ್ಟಿ ಬ್ಯಾಗರ್ ಸ್ಟಾಕ್ನ ಹುಡುಕುವ ಒಂದು ಸ್ಟ್ರಾಟಜಿನೇ ಬೇರೆ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಈಗ ಪೆನ್ನಿ ಸ್ಟಾಕ್ ಬಗ್ಗೆ ಇನ್ವೆಸ್ಟ್ ಮಾಡೋದು ಬಿಟ್ಬಿಡಿ. ಪೆನ್ನಿ ಸ್ಟಾಕ್ ಅನ್ನೋದು ಒಂದು ಜೂಜಿದಂಗೆ, ದಯವಿಟ್ಟು ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪೆನ್ನಿ ಸ್ಟಾಕ್ ಅಂದರೆ 10 ರೂಪಾಯಿ 8 ರೂಪಾಯಿ 3 ರೂಪಾಯಿ ಕಮ್ಮಿ ಚೀಪ್ ರೇಟ್ ಸಿಗುತ್ತಲ್ಲ, ಆ ಥರ ಸ್ಟಾಕ್ಗಳು. ಚೀಪ್ ರೇಟ್ ಸ್ಟಾಕ್ಗಳು ಚೀಪ್ ರೇಟನ್ನೇ, ಅರ್ಥ ಆಯ್ತಾ? ಅದು ದೊಡ್ಡ ಸ್ಟಾಕ್ ಆಗಬಹುದು ಫ್ಯೂಚರಲ್ಲಿ, ಆಯಿತಾ? ನನಗೆ ಬೇಕಾಗಿಲ್ಲ, ಯಾವುದೋ ಒಂದು ಆಗುತ್ತೆ ಅನ್ನೋ ಚಾನ್ಸ್ ತೊಗೊಂಡು ನಾನು ಇರೋಕ್ಕೆ ಮಾಡೋಕ್ಕಾಗಲ್ಲ. ಅದೇ ಥರ IPO ಕೂಡ, ನಾನು IPO ಕೂಡ ಡೀಲ್ ಮಾಡಲ್ಲ. IPO ಬಗ್ಗೆ ಏನು ಪ್ರಶ್ನೆ ಕೇಳಿದ್ದೀರಾ? ನಾನು IPO ಕೂಡ ನಾನು ಹೋಗಲ್ಲ. ಯಾಕಂದರೆ IPO ಅಲ್ಲಿ 90-95% IPOಗಳು ಓಪನ್ ಆಗಿಂದ ಲಾಸಲ್ಲಿ ಹೋಗಿದ್ದೇವೆ. ಅಂದರೆ ಯಾವ ಪ್ರೈಸ್ಗೆ ಓಪನ್ ಆಯಿತೋ ಓವರ್ ಸಬ್ಸ್ಕ್ರೈಬ್ಡ್ IPOಗಳು ಕೂಡ, ಆಯಿತಾ, ಅವುಗಳು ಕೂಡ ಅದ್ರ ಓಪನಿಂಗ್ ಪ್ರೈಸ್ಗಿಂತ ಕಮ್ಮಿ ಆಗಿರುತ್ತೆ. ಅಥವಾ ಬರೀ 3-4% ಓಪನಿಂಗಿಂತ ಜಾಸ್ತಿ ಇರುವಂಥ IPOಗಳು. ಗೂಗಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಲಿಸ್ಟ್ ಅದು. ಸೊ ಹಾಗಾಗಿ ಆ ಥರ ಚಾನ್ಸ್ ನಂಗೆ ಬೇಕಾಗಿಲ್ಲ. ಅದಕ್ಕೆ ಬದಲು ಸ್ಟಾಕ್ ಮಾರ್ಕೆಟಲ್ಲಿ ಬೇಕಾದಷ್ಟು ವಿಷಯಗಳಿದೆ ಅಲ್ವಾ. ಸೊ ನಾನು IPO ಕೂಡ ನಾನು ಹೋಗಲ್ಲ, ಪೆನ್ನಿ ಸ್ಟಾಕ್ ಕೂಡ ನಾನು ಇನ್ವೆಸ್ಟ್ ಮಾಡೋದಿಲ್ಲ. ಓಕೆ, ನಾನು ಬಿಗಿನರ್ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತ ಇದ್ದೀನಿ. ಕ್ಯಾಪಿಟಲ್ 10,000 ರೂಪಾಯಿ. ನೋಡಿ, ಬಿಗಿನರ್ ಅಂತ ಹೇಳ್ಕೊತಾ ಇದ್ದೀರಾ, ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತ ಇದ್ದೀರಾ, ದಯವಿಟ್ಟು ನನ್ನ ರೆಕಮೆಂಡೇಶನ್ ಮಾಡಬೇಡಿ. 10,000 ರೂಪಾಯಿ ಬೇಕಾದ್ರೆ ಹೋಗ್ಬಿಟ್ಟು ಒಂದು ಶೂಸು ಚಪ್ಪಲಿ ಗಿಪ್ಲಿ ಬಟ್ಟೆ ಗಿಟ್ಟೆ ತೊಗೊಂಡು ಮಜಾ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಅದು ದುಡ್ಡಾದ್ರು ಉಳ್ಕೊಳುತ್ತೆ. 10,000 ರೂಪಾಯಿ ತೊಗೊಂಡು ನೀವು ನಾಲೆಡ್ಜು ಇಲ್ದೇ ಆಪ್ಷನ್ಸ್ ಹತ್ರ ಹೋದರೆ ನೀವು 10,000 ರೂಪಾಯಿ ಯಾರಿಗೋ ಒಬ್ರು ನನ್ನಂಥವ್ನಿಗೆ ಕೊಟ್ಟು ಬರ್ತೀರಾ, ನನ್ನಂಥವನಿಗೆ ಕೊಟ್ಟು ಬರ್ತೀರಾ. ಓಕೆ, ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೀವು ಅದ್ರಲ್ಲಿ ಮಜಾ ಮಾಡಿಬೇಕಿದ್ರೆ ನೀವು ಆಯ್ತಾ ಏನಾದರೂ ಮಾಡಿಕೊಂಡು.
ಮಾಡಬೇಡಿ. ಸೊ ದಯವಿಟ್ಟು ನೀವು ಕಲಿಬೇಕು ಅಂದರೆ ಒಂದು ಸ್ಟ್ರಕ್ಚರ್ಡ್ ರೀತಿಲಿ ಕಲ್ತ್ಕೊಳ್ಳಿ. ಫಸ್ಟ್ ಪೇಪರ್ ಟ್ರೇಡಿಂಗ್ ಮಾಡಿ, ಕ್ಯಾಶ್ ಮಾರ್ಕೆಟ್ ಅಂತ ನೋಡಿ, ಆಪ್ಷನ್ ಆಮೇಲೆ ಬನ್ನಿ. ಆಪ್ಷನ್ ಇದ್ದೇ ಇರುತ್ತೆ, ಆ ಥರ ಪಡಬೇಡಿ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಹೋಗಲ್ಲ, ಇದ್ದೇ ಇರುತ್ತೆ. ನಿಮ್ಮ ದುಡ್ಡು ಹೊರಟೋಗುತ್ತೆ. ದಯವಿಟ್ಟು ದುಡ್ಡನ್ನ ಉಳಿಸ್ಕೊಳ್ಳಿ. ಓಕೆನಾ? ಇದು ನಿಮ್ಮ ಕ್ವಶನ್ ಆನ್ಸರ್. ಓಕೆ, ಡೆಲಿವರಿ ಟ್ರೇಡ್ನಲ್ಲಿ ಡಿಮ್ಯಾಟ್ಗೆ 2 ದಿನ ಬೇಕು, ಬಟ್ ನಾನು ನಾಳೆನೇ ಸೆಲ್ ಮಾಡ್ಬೋದು. ಆಗಲ್ಲ. ನೀವು CNC ತೊಗೊಂಡು CNC ಇದರಲ್ಲಿ ನೀವು ಡೆಲಿವರಿ ತೊಗೊಳ್ಳೋದಾದ್ರೆ ಅದು 2 ದಿನ ಬೇಕು, T+2 ಅಂತ ಹೇಳ್ತಾರೆ. T+2 ಆದಮೇಲೆ ನೀವು ಸೆಲ್ ಮಾಡ್ಬೋದು. ನೀವು ಅಕಸ್ಮಾತ್ ಇವತ್ತು ತೊಗೊಂಡು ನಾಳೆ ಮಾಡಬೇಕು ಅಂದರೆ BTST ಅಂತೆಲ್ಲ ಇರುತ್ತಲ್ಲ, ಆ ಥರ ಬೇಕಾದ್ರೆ ನೀವು ಮಾಡಿ. ಆದರೆ ಡೆಲಿವರಿ ತೊಗೊಂಡ್ಮೇಲೆ ನೀವು 2 ದಿನ ಬೇಕೇ ಬೇಕು ನೀವು ವಾಪಸ್ ಮಾರೋಕ್ಕೆ. ಓಕೆ, ಸೊ ಎಲ್ಲರೂ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ. ನೋಡಿ, ನಮ್ಮದು ಶ್ರೀಮಂತ ಸಂಸ್ಥೆಯಿಂದ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಈಗ ಸ್ಟೇಜ್ 1 to ಸ್ಟೇಜ್ 5 ಏನಿದೆ, ಇದೊಂದು ಟೆಕ್ನಿಕಲ್ ಅನಾಲಿಸಿಸ್. ಅಂದರೆ ಟೆಕ್ನಿಕಲ್ ಚಾರ್ಟ್ ನೋಡಿಕೊಂಡು ಇಂಟ್ರಾಡೇ ಮಾಡೋರಿಗೆ, ಪೊಸಿಷನ್ ಮಾಡೋರಿಗೆ, ಲಾಂಗ್ ಟರ್ಮ್ ಮಾಡೋರಿಗೆ ಇದೊಂದು ಒಂದು ಸ್ಟೇಜ್ 1 to ಸ್ಟೇಜ್ 5 ಮಾಡ್ತಾ ಇದ್ದೀವಿ. ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದೇ ಒಂದು ಸಾಗರ, ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಒಂದು ಸಾಗರ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಸ್ಟೇಜ್ ಮಾಡೋಣ ಬೇಡವಂತ ನಾವು ಆ್ಯಕ್ಚುಲಿ ಒಂದು ತುಂಬ ಒಂದು ಅಜೆಂಡಾ ಇದೆ. ಈ ಸ್ಟೇಜ್ 1 to ಸ್ಟೇಜ್ 5 ರಿಲೀಸ್ ಮಾಡಿದ್ಮೇಲೆ ಆ ಸ್ಟೇಜ್ 6 ಅಂತ ಹೇಳೋಕ್ಕಾಗಲ್ಲ. ಫಂಡಮೆಂಟಲ್ ಅನಾಲಿಸಿಸ್ದೇ ಒಂದು ಸಪ್ರೇಟ್ ಒಂದು ಇದು ಮಾಡೋಣ, ಕೋರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಅಫೋರ್ಡಬಲ್ ಪ್ರೈಸಲ್ಲಿ ಇಟ್ಟು ಫುಲ್ ಡೀಟೇಲ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಬೇಸಿಕ್ ನೋಡಬೇಕು ಅಂದರೆ ಫಂಡಮೆಂಟಲ್ ಅನಾಲಿಸಿಸಲ್ಲಿ ನೀವು ಸ್ಟಾಕಿನ PE ನೋಡಬೇಕು. ಸ್ಟಾಕಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟೇ ನೋಡ್ಕೋಬೇಕು ಮೇಯ್ನಾಗಿ. ಸ್ಟಾಕು ನೀವು ನಿಫ್ಟಿ 50 ಇದೆಯಾ ಅಥವಾ ಒಳ್ಳೆ ಸ್ಟಾಕ್, ಅದರ ಹಿಸ್ಟ್ರಿ ಚೆನ್ನಾಗಿದೆಯಾ, ಪ್ರಮೋಷನ್ ಅದರ ಡಿವಿಡೆಂಡ್ಸ್ ಎಷ್ಟು ಕೊಡ್ತಾ ಇದ್ದಾರೆ, ಮತ್ತು ಅದರ ಇದು ಏನು ಅರ್ನಿಂಗ್ ಟು ರೇಷಿಯೋ ಏನು, ಆಮೇಲೆ ಬುಕ್ ವ್ಯಾಲ್ಯೂ ಎಷ್ಟು, ಇಂಥೆಲ್ಲ ಕೆಲವು ವಿಷಯಗಳಿದೆ. ಕಾಂಪಿಟೇಟರ್ಸ್ ಯಾರಿದ್ದಾರೆ ಇವೆಲ್ಲ ನೋಡಬೇಕಾಗಿರುತ್ತೆ. ಸೊ ಇಂಥ ವಿಷಯಗಳನ್ನ ನಿಮಗೆ ನೋಡೋಕ್ಕೆ ಗೊತ್ತಿದ್ರೆ ಇದನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಒಂದು ದೊಡ್ಡ ಓಷನ್. ಓಕೆ ಓಕೆ ಸರ್, ನಿಮ್ಮ ಕೋರ್ಸ್ ಬೈ ಮಾಡಿದ ಮೇಲೆ ಎಷ್ಟು? ಓಕೆ ಒಬ್ರು ಕೇಳ್ತಾ ಇದ್ದೀರಾ ಸರ್, ನಿಮ್ಮ ಕೋರ್ಸ್ ಬೈ ಮಾಡಿದ್ಮೇಲೆ ಎಷ್ಟು ದಿನ ನಮ್ಮ ಹತ್ರ ಇರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಒಬ್ರು. ಇದೊಂದು ಡಿಬೇಟಬಲ್ ಕ್ವಶನ್. ಯಾಕಂದರೆ ನಾವು ಕೂಡ ಥಿಂಕ್ ಮಾಡ್ತಾ ಇದ್ದೀವಿ ಲೈಫ್ ಲಾಂಗ್ ಕೊಟ್ಬಿಡೋಣ ಅಂತ. ಫಸ್ಟ್ ನನ್ನ ಯೋಚನೆ ಇತ್ತು, ಲೈಫ್ ಲಾಂಗ್ ಯೂಸ್ ಮಾಡ್ಕೊಳ್ಳಿ ಜನ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ. ಆದರೆ ನನ್ನ ಉದ್ದೇಶ ಅದರಲ್ಲಿ ಮೀಟ್ ಆಗಲ್ಲ. ಏನು ನನ್ನ ಉದ್ದೇಶ? ನಿಮ್ಮೆಲ್ಲರನ್ನೂ ಒಬ್ಬ ಟ್ರೇಡರ್ ಮಾಡಬೇಕು, ನಿಮ್ಮನ್ನ ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಮಾಡಬೇಕು, ನಿಮ್ಮನ್ನ ಶ್ರೀಮಂತರ ಮಾಡಬೇಕಂತ ನನ್ನ ಉದ್ದೇಶ ಇದೆ. ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಮ್ಮ ಜನರ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ವ್ಯಕ್ತಿತ್ವ ಏನಂದ್ರೆ, ಈಗ ನಾವೊಂದು ಡೆಡ್ಲೈನ್ ಇಟ್ಟಿಲ್ಲ ಅಂದ್ರೆ, ನಾನು ಇಷ್ಟು ದಿನದಲ್ಲಿ ನೀನು ಮಾಡಲಿಲ್ಲ ಅಂತ ಡೆಡ್ಲೈನ್ ಇಟ್ಟಿಲ್ಲ ಅಂದ್ರೆ ನೀವು ಲೈಫ್ ಲಾಂಗ್ ಮಾಡಲ್ಲ. ನಾ ಬೆಟ್ ಕಟ್ತೀನಿ, ನೀವು ಸ್ಟೇಜ್ 1 ತೊಗೊಳ್ಳಿ, ಸ್ಟೇಜ್ 5 ತೊಗೊಳ್ಳಿ, ಏನಾದ್ರು ತೊಗೊಳ್ಳಿ, ನಾವೊಂದು ಡೆಡ್ಲೈನ್ ಇಟ್ಟಿಲ್ಲ ಅಂದರೆ ನೀವು ಅದನ್ನು ಲೈಫ್ ಲಾಂಗ್ ಕಲಿಯಕ್ಕೆ ಹೋಗಲ್ಲ. ನಾಳೆ ಕಲಿಯೋಣ ಬಿಡು, ನಾಳೆ ಕಲಿಯೋಣ ಬಿಡು ಅಂತ ಬಿಟ್ಬಿಟ್ಟು ಕಲಿಯೋಕ್ಕೆ ಹೋಗಲ್ಲ ನೀವು. ಕೆಲವ್ರು ಮಾಡ್ತೀರಾ, ಕೆಲವರು ಒಳ್ಳೆ ತುಂಬ ಅಗ್ರೆಸಿವ್ ಇರೋರು, ತುಂಬ ಆಸೆ ಇರೋರು ಮಾಡ್ತೀರಾ. ಬಟ್ ಕೆಲವರು ಆ ಸೈಕಾಲಜಿ ಇರುತ್ತೆ, ಇನ್ನು ಕೆಲವರು ಟೈಮೇ ಆಗಲ್ಲ ಪಾಪ, ಈ ಥರನೂ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ 1 ವರ್ಷ ಇಡೋದ ಅಥವಾ 6 ತಿಂಗಳು ಇಡೋದ ನೀವು ಬೈ ಮಾಡಿದ್ಮೇಲೆ ಒಂದು ಟೈಮ್ ಇಡೋಣ ಅಂತ ಇರುತ್ತೆ. ಪ್ಲಸ್ ನಿಮಗೆ ಫಿನಿಶ್ ಮಾಡಿದವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಅಂದರೆ ಒಂದು ಸ್ಟೇಜ್ 1 ತೊಗೊಂಡು ನೀವು ಫಿನಿಶ್ ಮಾಡಿರೋ ಒಂದು ಸರ್ಟಿಫಿಕೇಶನ್ ಕೂಡ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. Q&A ಮಾಡೋಣ ಅಂದ್ಕೊಂಡಿದ್ದೀವಿ. ಪ್ಲಸ್ ಕೆಲವು ಅಡ್ವಾಂಟೇಜ್ ನೋಡಿ, ನಮ್ಮ ಉದ್ದೇಶ ನೀವು ಕಲಿಬೇಕನ್ನೋದು. ಸೊ ಈಗ ಸ್ಟೇಜ್ 1 ನೀವು ಮುಗಿಸಿದ್ರೆ ಇಷ್ಟೇ ದಿನದಲ್ಲಿ ನಿಮ್ಗೆ ಏನಾದರೂ ಒಂದು ಅಡ್ವಾಂಟೇಜ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಈ ಥರ ಎಲ್ಲ ನಾವು ಚಿಂತನೆ ಮಾಡ್ತಾ ಇದ್ದೀವಿ ನಮ್ಮ ಟೀಮಿಂದ, ಶ್ರೀಮಂತ ಟೀಮಿಂದ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಬಟ್ ಅದರ್ವೈಸ್ ಇನ್ನೂ ಅದನ್ನ ಡಿಸೈಡ್ ಮಾಡಿಲ್ಲ, ನಿಮ್ಗೆ ಲೈಫ್ ಲಾಂಗ್ ಕೊಡಲ್ಲ ಅಥವಾ ಟೈಮ್ ಲಿಮಿಟ್ ಇಡಲ್ಲ ಅಂತ. ನೀವು ನಂಗೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ, ಆಯ್ತಾ? ನಾನು ಏನು ಲೈಫ್ ಲಾಂಗ್ ಇಡಬೇಕಾ ಅಥವಾ ಟೈಮ್ ಇದು ಮಾಡಬೇಕಂತ ನೀವು ನಂಗೆ ಸಜೆಷನ್ ಕೊಡಿ, ನೋಡೋಣ. ನಿಮ್ಗೆ ರೀಸನ್ ಕೊಡ್ಬೇಕು ನನಗೆ, ಯಾಕೆ ನಾನು ಟೈಮ್ ಲಿಮಿಟ್ ಇಡಬಾರ್ದು, ಯಾಕೆ ಲೈಫ್ ಲಾಂಗ್ ಕೊಡಬೇಕು, ಏನು ಮಾಡಬೇಕು ಅಂತ ನೀವು ಅದಕ್ಕೆ ರೀಸನ್ ಕೂಡ ಕೊಡಿ. ಅದನ್ನು ಕೂಡ ನಾನು ಪರಿಗಣಿಸ್ತೀನಿ. ಓಕೆನಾ? ಓಕೆ ಅದೇ ಅಗೇನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕೆಲವರು. ಫ್ಯೂಚರ್ ಬಗ್ಗೆ ಆಲ್ರೆಡಿ ಗ್ಯಾನ್ ಸೀರೀಸಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ನಿಮ್ಗೆ ಎಷ್ಟೊಂದು ನಾಲೆಜ್ ಕೊಟ್ಟಿದ್ದೀನಿ. ಆಪ್ಷನ್ ಬಗ್ಗೆ ನಾನು ಹೇಳ್ದಂಗೆ ಅದನ್ನು ಮಾಡೋಕ್ಕೆ ಆಗಲ್ದಿಲ್ಲ. ಸ್ಟೇಜ್ 3 ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ ಸರ್, ಸ್ವಿಂಗ್ ಟ್ರೇಡಿಂಗ್ಗೆ ಸ್ಟಾಕ್ಸ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ನನ್ನ ಶಾರ್ಟ್ ಟರ್ಮ್ ವಿಡಿಯೋ ನೋಡಿ, ಅದರಲ್ಲಿ ನಾನು ಹೆಂಗೆ ಸ್ಕ್ರೀನರ್ ಹಾಕಿಬಿಟ್ಟು ಹೆಂಗೆ ಸೆಲೆಕ್ಟ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ. ಶಾರ್ಟ್ ಟರ್ಮ್ ವಿಡಿಯೋ ನಾನು ಗ್ಯಾನ್ ಸೀರೀಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು ಸರ್. ಓಕೆ, ಆಪ್ಷನ್ ಚೈನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ನಾನು ಖಂಡಿತ ಮಾಡ್ತೀನಿ. ಅದೊಂದು ಗ್ಯಾನ್ ಸೀರೀಸ್ ಒಂದು ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಗೆ ಮಾಡಿ ನಿಮಗೆ ಆದಷ್ಟು ಬೇಗ ತಂದುಕೊಡ್ತೀನಿ. ಅದರ್ವೈಸ್ ಅಗೇನ್ ಸ್ಟೇಜ್ 3 ಅದಿದೆ. ಓಕೆ, ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಸರ್. 25 ವರ್ಷ ನಾನು ಒಂದು ಸ್ಟಾಕಲ್ಲಿ ಹೂಡಿಕೆ ಮಾಡ್ತಾ ಇರ್ತೀನಿ, ಲಾಂಗ್ ಟರ್ಮ್ ನಿಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇರ್ತೀನಿ. 25 ಇಯರ್ಸ್ ಆದಮೇಲೆ ಅದನ್ನ ಬೈ ಮಾಡೋಕ್ಕೆ ಜನ ಇರ್ತಾರಾ ಅಂತ ಹೇಳ್ತಿರ್ತೀರಾ. ಖಂಡಿತ ಇರ್ತಾರೆ. ನೋಡಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ಹೊಸ, ನಮ್ಮ ದೇಶನೇ ಹೊಸ ದೇಶ. ನಮ್ಮ ದೇಶದ ಎಕಾನಮಿ ಏನಿದೆಯಲ್ಲ ಅದು ಇನ್ನೂ ಹೊಸ ಎಕಾನಮಿ. 1992 ಮುಂಚೆ ಅಂದರೆ 1992 PV ನರಸಿಂಹರಾವ್ ಅವರು ಇದ್ದಾರಲ್ಲ,
ಅವರು ಪ್ರೈಮ್ ಮಿನಿಸ್ಟರ್ ಆಗ ಮುಂಚೆ ನಮ್ಮ ದೇಶದಲ್ಲಿ ಅರ್ಥವ್ಯವಸ್ಥೆನೇ ಇರಲಿಲ್ಲ, ಅಲ್ಲೋಲ ಕಲ್ಲೋಲವಾಗಿತ್ತು. ಇದು ಪೊಲಿಟಿಕ್ಸ್ ಬಗ್ಗೆ ಲಿಂಕ್ ಮಾಡಬೇಡಿ ದಯವಿಟ್ಟು. ನಾನು ಯಾವ ಪಾರ್ಟಿಗೂ ಸೇರಿಲ್ಲ, ಯಾವ ಪಾರ್ಟಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ. 1992 ಮುಂಚೆ ನಮ್ಮ ದೇಶದಲ್ಲಿ ಅರ್ಥವ್ಯವಸ್ಥೆ ತುಂಬ ಅಲ್ಲೋಲ ಕಲ್ಲೋಲವಾಗಿತ್ತು. ಯಾರು ನನ್ನ ವಯಸ್ಸಿನವರು ಇದ್ದೀರಾ, ನನಗಿಂತ ಸ್ವಲ್ಪ ಸೀನಿಯರ್ಸ್ ಇದ್ದೀರಾ, ನಿಮಗೆ ಚೆನ್ನಾಗಿ ಗೊತ್ತು. 1992 ಮುಂಚೆ 1,000 2,000 ಸಂಬಳ ತಗೊಳ್ಳೋಕ್ಕೂ ತುಂಬ ಕಷ್ಟ ಇತ್ತು. ಒಂದು ಜಾಬ್ ಸಿಗೋಕ್ಕಾಗಲಿ, ಒಂದು ಕೆಲಸ ಸಿಗೋಕ್ಕಾಗಲಿ ನಮ್ಗೆ ತುಂಬ ಕಷ್ಟಪಡ್ತಾ ಇದ್ವಿ ನಾವೆಲ್ಲರೂ ಅಲ್ವಾ. ನಮಗೆ ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದ್ದೀವಿ, ಒಂದು ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ರೆ ಅಯ್ಯೋ ಎಂಥ ಒಳ್ಳೆ ವಿಷಯಪ್ಪ, ಜಾಬ್ ಎಲ್ಲಿ ಸಿಗುತ್ತಪ್ಪ, ಕಷ್ಟ ಅದೇ ಇತ್ತು. ನಮ್ಮ ಫಿಲ್ಮ್ಗಳಲ್ಲಿ ನೋಡಿ ಅದೇ ತೋರಿಸ್ತಾ ಇರ್ತಾರೆ ಅಲ್ವಾ. ಸೊ 1992 ಆದಮೇಲೆ ನಮ್ಮ ಅರ್ಥವ್ಯವಸ್ಥೆ ಜಾಸ್ತಿ ಹೊಸದಾಗಿ ಬಂತು. ಸೊ ನಮ್ಮ ದೇಶದ ಅರ್ಥವ್ಯವಸ್ಥೆ ಲಾಸ್ಟ್ ಒಂದು 25-30 ವರ್ಷದ್ದೇ ಅರ್ಥವ್ಯವಸ್ಥೆ. ಸೊ ಹಾಗಾಗಿ ನಮ್ಮ ಫುಲ್ ಒಂದು ಸೈಕಲ್ಗಳನ್ನ ನೋಡಿಲ್ಲ ಅರ್ಥವ್ಯವಸ್ಥೆದು. ಆದರೆ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ನೋಡಿ, ಬೇರೆ ಬೇರೆ ದೇಶದ ಮೆಚ್ಯೂರ್ಡ್ ಸ್ಟಾಕ್ ಮಾರ್ಕೆಟ್ಗಳು ನೋಡಿ, ಅವರು ಆಲ್ರೆಡಿ 112 ಇಯರ್ ಸೈಕಲ್ಸ್, ಇಂಥ ದೊಡ್ಡ ಸೈಕಲ್ಗಳನ್ನ ಅವ್ರು ಕವರ್ ಮಾಡಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಇದ್ದೇ ಇರುತ್ತೆ, ಒಳ್ಳೆ ಸ್ಟಾಕಿಗೆ ಯಾವತ್ತೂ ಬೆಲೆ ಇದ್ದೇ ಇರುತ್ತೆ. ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾನು ಲಾಂಗ್ ಟರ್ಮ್ ವಿಡಿಯೋ ನೋಡ್ಕೊಂಡು ಬನ್ನಿ. ನಾನು ಪ್ರತಿ ತಿಂಗಳು ನೀವು ಅದನ್ನ ಮಾನಿಟರ್ ಮಾಡ್ಬೇಕಂತ ಹೇಳಿದ್ದೀನಿ, ಸ್ಟಾಕ್ ಇದೆಯೋ ಇಲ್ವೋ ನಿಫ್ಟಿ 50 ಅಂತ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗಲ್ಲ. ಸೊ ಅದು ಇದ್ದೇ ಇರುತ್ತೆ, ಯೋಚನೆ ಮಾಡಬೇಡಿ. ಓಕೆ ಸರ್, ನಿಮ್ಮ ಅದಾನಿ ವಿಡಿಯೋ ನೋಡಿದೆ, ಅದಾನಿ ಗ್ರೂಪ್ ಕತೆ ಏನು ಅಂತ ಕೇಳ್ತಾ ಇದ್ದೀರಾ, ಮತ್ತು ಅದಾನಿ ಗ್ರೂಪ್ನ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಾನು ನಿಮಗೆ ರೆಕಮೆಂಡೇಶನ್ ಕೊಡ್ತಾ ಇಲ್ಲ, ಅದಾನಿ ಗ್ರೂಪಿನ ರಿಯಾಲಿಟಿ ನಿಮ್ಗೆ ತೋರಿಸಿದ್ದೀನಿ. ನಿಮಗೆ ಪ್ರಾಫಿಟ್ ಅಕಸ್ಮಾತ್ ಮಾರಕ್ಕೆ ಎಲ್ಲಿ ಸಿಗುತ್ತೋ ಅಲ್ಲಿ ಮಾರ್ಕೊಂಡು ಎಕ್ಸಿಟ್ ಆಗಿ ಆ ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಬೇಕಿದ್ರೆ. ಅದಾನಿ ಗ್ರೂಪ್ ನೋಡಿ, ಅದಾನಿ ಗ್ರೂಪ್ ಅನ್ನೋದು ತುಂಬ ದೊಡ್ಡ ಗ್ರೂಪ್. ಅದರ ಸ್ಟಾಕಿನ ಬೆಲೆ ತುಂಬ ಎಕ್ಸ್ಪೋನೆನ್ಷಿಯಲಿ ದೊಡ್ಡದಾಗಿರ್ಬೋದು, ಆದರೆ ಅದಾನಿ ಗ್ರೂಪ್ ಬಂದು ಚೆನ್ನಾಗೇ ಇದೆ, ಅವ್ರ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ. ಸ್ಟಾಕಿನ ಬೆಲೆ ಮಾತ್ರ ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ಆಗಿದೆ ಅಷ್ಟೇ ಅಲ್ಲ. ಕರೆಕ್ಷನ್ ಆಗುತ್ತೊಂದು, ಕರೆಕ್ಷನ್ ಆಗಿ ಮತ್ತೆ ಅದು ಮೇಲೆ ಹೋಗ್ಬೋದು ಆಯಿತಾ. ಕರೆಕ್ಷನ್ ಆಗಬೇಕಷ್ಟೇ ಅದು ಆಯಿತಾ. ಸೊ ಹಾಗಾಗಿ ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ತೀರಾ, ಚಿಂತೆ ಮಾಡಬೇಡಿ. ನೀವು ಯಾವಾಗ ಎಕ್ಸಿಟ್ ಆಗುತ್ತೋ ಎಕ್ಸಿಟ್ ಮಾಡ್ಕೊಂಡು ಬೇರೆದಕ್ಕೆ ಹೂಡಿಕೆ ಮಾಡಿ. ಆದರೆ ನೀವು ಅದು ಕಿಂಗ್ ಫಿಶರ್ ಏರ್ಲೈನ್ಸ್ ಥರ ಬರ್ಬಾರ್ದು ಆಗುತ್ತೆ ಅಂದರೆ ಖಂಡಿತ ಇಲ್ಲ. ಅವ್ರ ಬಿಸ್ನೆಸಸ್ ಚೆನ್ನಾಗೇ ಇದೆ ಅವ್ರದ್ದು, ಆದರೆ ಸ್ಟಾಕಿನ ಬೆಲೆ ಮಾತ್ರ ತುಂಬ ಜಾಸ್ತಿ ಆಗಿದೆ ಅಷ್ಟೇ. ಓಕೆನಾ. ಸೊ ನೋಡಿಕೊಂಡು ನೀವು ಅದನ್ನು ಎಲ್ಲಿ ಎಕ್ಸಿಟ್ ಮಾಡಬೇಕೋ ಅಲ್ಲಿ ಎಕ್ಸಿಟ್ ಮಾಡ್ಕೋಬೋದು, ಎಲ್ಲಿ ಸಿಗುತ್ತೋ ಅಲ್ಲಿ. ಓಕೆನಾ. ಪ್ರಾಫಿಟಲ್ಲಿ ಇದ್ದರೆ ನೀವು ಖಂಡಿತ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಅಷ್ಟೊಂದು ಪ್ರಾಫಿಟ್ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಪ್ರಾಫಿಟ್ ಸಿಕ್ಕಿದ್ರೆ ಅಲ್ಲಾವ್ ತೊಗೊಂಡು ನೀವು ಎಕ್ಸಿಟ್ ಆಗಿ ಬೇಕಿದ್ರೆ. ಓಕೆನಾ. ಸೊ ನೋಡಿಕೊಂಡು ಮಾಡಿ. ಸರ್, ಇವಾಗ ಮಾರ್ಕೆಟ್ ಥರ್ಡ್ ವೇವ್. ಓಕೆ, ಒಬ್ರು ಕೇಳ್ತಾ ಇದ್ದೀರಾ, ಮಾರ್ಕೆಟ್ ಈಗ ಥರ್ಡ್ ವೇವ್ ಕಂಪ್ಲೀಟ್ ಮಾಡಿದೆ, ಇನ್ನೂ ಮೇಲೆ 1.618 ಆಗಿ 5th ವೇವ್ ಇನ್ನೂ ಆಗಿಲ್ಲ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಕೇಳ್ತಾ ಇದ್ದೀರಾ. ಓಕೆ, ಸೊ ಮಾರ್ಕೆಟ್ ನಾನು ನನ್ನ ಡೈಲಿ ವಿಡಿಯೋ ತೋರಿಸ್ತಾ ಇದ್ದೀನಿ. ನೆನ್ನೆನೂ ತೋರಿಸಿದ್ದೀನಿ, ಮೊನ್ನೆನೂ ತೋರಿಸಿದ್ದೀನಿ, ನೆನ್ನೆ ಅಲ್ಲ ಶುಕ್ರವಾರ ಗುರುವಾರ ತೋರಿಸಿದ್ದೀನಿ. ವೇವ್ 3 ಬಂದು ಅಲ್ಲಿ 1.618 ಇಂದ ವಾಪಸ್ ಕರೆಕ್ಷನ್ ಬರ್ತಾ ಇದೆ. ವೇವ್ 4 ನಡೀತಾ ಇದೆ, ಆಮೇಲೆ ವೇವ್ 5 ಒಂದು ಆಗಬೇಕು. ವೇವ್ 4 ಮುಗಿಬೇಕಾದ್ರೆ ಗೊತ್ತಾಗುತ್ತೆ ವೇವ್ 5 ಎಲ್ಲಿ ತನಕ ಹೋಗ್ಬೋದು ಅಂತ. ವೇವ್ 4 ಆಗಲಿ, ನೋಡೋಣ. ವೇವ್ 4 ಬಗ್ಗೆ ಅಂತೂ ಈಗ ನಾವು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಓಕೆನಾ. ಓಕೆ, ನಾವು ಇನ್ವೆಸ್ಟ್ ಮಾಡುವ ಸ್ಟಾಕ್ಗಳು ಫ್ಯೂಚರಲ್ಲಿ ಇದೆಯೋ ಇಲ್ಲೋ ಅಂತ ಹೇಗೆ ಕಂಡುಹಿಡಿಯೋದು ಕೇಳ್ತಾ ಇದ್ದೀರಾ. ನಾನು ನಿಮಗೆ ಗೂಗಲಲ್ಲಿ ತೋರಿಸ್ತೀನಿ ಹೇಗೆ ಅಂತ. ನೋಡಿ, ಇಲ್ಲೇ ಇಲ್ಲ, ನಿಫ್ಟಿ 50 ಸ್ಟಾಕ್ಸ್ ಅಂತ ಟೈಪ್ ಮಾಡಿ ಅಷ್ಟೇ. ನಿಫ್ಟಿ 50 ಸ್ಟಾಕ್ ಲಿಸ್ಟ್ ಅಂತ ಟೈಪ್ ಮಾಡಿ, NSE ಇಂಡಿಯಾ ಅವ್ರದ್ದೇ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ. ನಿಮ್ಮ ಕೆಳಗೆ ಆ ಸ್ಟಾಕ್ 50 ಸ್ಟಾಕ್ಗಳು ಯಾವುದು ಅಂತ ನಿಮ್ಗೆ ಇಲ್ಲಿ ಲಿಸ್ಟ್ ಬರುತ್ತೆ ಅಷ್ಟೇ. ನೀವು ಪ್ರತಿ ತಿಂಗಳಿಗೆ ನೋಡೋಕ್ಕೆ ಎಷ್ಟು 5 ನಿಮಿಷ ಬೇಕಾ? 5 ನಿಮಿಷ ಬೇಡ, 2 ನಿಮಿಷ ಬೇಕು ನಿಮ್ಗೆ ಅಷ್ಟೇ. ಈ ನಿಮ್ಮ ಸ್ಟಾಕ್ಗಳು ಇದೆಯಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಅದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಡೈಲಿ ವಿಡಿಯೋ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ. ನೆಕ್ಸ್ಟು ಸರ್, ಲಾಂಗ್ ಟರ್ಮ್ಗೆ ನಿಫ್ಟಿ 50 ಒಳಗಿನ ಸ್ಟಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀರಾ, ಮತ್ತು ಸ್ಟಾಪ್ ಲಾಸ್ ಕೂಡ ಹಾಕಬೇಡ ಅಂತ ಹೇಳಿದ್ದೀರಾ. ಅದಾನಿ ಪೋರ್ಟ್ ಥರ ಆಗೋದ್ರೆ ಏನು ಮಾಡೋದು ಅಂತ ಕೇಳಿದ್ದೀರಾ. ಸರ್, ಏನೂ ಆಗಲ್ಲ. ಈ ಥರ ಒಂದು ಅದಾನಿ ಪೋರ್ಟ್ ಥರ ಆಗೋದು ತುಂಬ ತುಂಬ ರೇರ್ ಕೇಸ್. ನಾನು ಆಲ್ರೆಡಿ ನಾನು ಲಾಂಗ್ ಟರ್ಮಲ್ಲಿ ಹೇಳಿದ್ದೀನಿ, ಪ್ರಿಫರಬಲಿ ಟಾಪ್ 5 ಟಾಪ್ 10, ನಿಫ್ಟಿ ಟಾಪ್ 5 ನಿಫ್ಟಿ ಟಾಪ್ 10 ಅಂತ ಹೇಳಿದ್ದೀನಿ. ಅದಾನಿ ಎಲ್ಲ ನಿಫ್ಟಿ ಟಾಪ್ 5 ಟಾಪ್ 10 ಬರಲ್ಲ. ಅವೆಲ್ಲನೂ ಬಂದ್ರೂ ಪರವಾಗಿಲ್ಲ, ನಿಮಗೆ ಅದು ಲಾಸ್ ಮಾಡ್ತಾ ಇಲ್ಲ. ಅದು ಬಂದಿದೆ ಅಂತ ಹೇಳಿದ್ರೇ ನಿಮಗೆ ಅದು ಒಂದು ಒಳ್ಳೆಯ ಸ್ಟಾಕ್ ಅಂತಲೇ ಅರ್ಥ. ಈ ಥರ ಆಗುತ್ತೆ ಮಾರ್ಕೆಟಲ್ಲಿ, ಕರೆಕ್ಷನ್ಸ್ ಆಗುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಅದು ನಿಫ್ಟಿ ಟಾಪ್ 5 ಟಾಪ್ 10 ನಿಫ್ಟಿ 50 ಇದ್ರೆ ನೀವು ಅದರಲ್ಲಿ ನಾನು ಏನು ಹೇಳಿದ್ದೀನಿ, ಯಾವ ಸ್ಟಾಕ್ ತುಂಬ ಬಿದ್ದಿರ್ತೋ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡಿ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಆ ಥರ ಮಾಡ್ಕೊಂಡು ಲಾಂಗ್ ಟರ್ಮ್ ಮಾಡಿ. ಲಾಂಗ್ ಟರ್ಮ್ ನಿಮ್ಗೆ ಯಾವ ಸ್ಟಾಕು ತೊಂದರೆ ಕೊಡಲ್ಲ, ನಿಫ್ಟಿ ನಾ ಹೇಳಿರೋ ಒಂದು ಟೆಕ್ನಿಕ್ ಯೂಸ್ ಮಾಡಿದರೆ. ಓಕೆನಾ. ಸೊ ಅಕಸ್ಮಾತ್ ನಿಫ್ಟಿ 50 ಹೊರಗೊಡ್ರೆ ನಿಮ್ಗೆ ಏನು ಮಾಡಬೇಕು ಅಂತಲೂ ಹೇಳಿದ್ದೀನಿ, ಅದನ್ನು ಮಾಡಿ. ಓಕೆ, ಇದೇ ಒಂದು ಮಾರ್ಕೆಟ್ ರಿಸ್ಕ್. ಆ ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ, ಬಟ್ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ರಿಸ್ಕ್ ಬಂದು ತುಂಬ ಚಿಕ್ಕದಾಗಿರುತ್ತೆ. ಮಾರ್ಕೆಟಲ್ಲಿ ರಿಸ್ಕೇ ಇಲ್ಲ ಅಂತ ಅನ್ಕೋಬಾರ್ದು, ಆ ರಿಸ್ಕ್ನ ಇದ್ದೇ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಆ ರಿಸ್ಕ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಸೊ ಶಾರ್ಟ್ ಟರ್ಮ್ ವಿಡಿಯೋದಲ್ಲಿ ನಾನು ನೋಡಿದ್ದೀನಿ,
ನಂತರ 1 ಲಕ್ಷ ರೂಪಾಯಿ ಇದೆ, ಆ 1 ಲಕ್ಷ ರೂಪಾಯಿನೂ ಒಂದೇ ಸ್ಟಾಕ್ ಹಾಕಬೇಕಾ, ನಾ 2 ಸ್ಟಾಕ್ ಹಾಕ್ಬೋದು 50,000 ರೂಪಾಯಿ ಅಂತ ಕೇಳ್ತಾ ಇದ್ದೀರಾ. ಎರಡು ಮಾಡ್ಬೋದು. ಓಕೆ, ಆದರೆ ಜ್ಞಾಪಕ ಇಟ್ಕೊಳ್ಳಿ, ರಿಸ್ಕು ಏನು 5%, 3%, 2% ಏನು ಹೇಳ್ಕೊಟ್ಟಿದ್ದೀನಿ, ಆ ರಿಸ್ಕು ನೀವು 2 ಸ್ಟಾಕಲ್ಲಿ ಹಾಕಿದಾಗಲೂ ಟೋಟಲ್ ರಿಸ್ಕ್ ಬಂದು ಚೇಂಜ್ ಆಗಬಾರ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿಗೆ 5% ರಿಸ್ಕ್ ಅಂತ ಅನ್ಕೊಂಡಿರ್ತೀರ ಅಂತ ಅನ್ಕೊಳ್ಳೋಣ. ಅಂದರೆ ಟೋಟಲ್ ರಿಸ್ಕ್ 5,000 ರೂಪಾಯಿ. ಸೊ ನೀವು 50,000 ರೂಪಾಯಿ ನೀವು ಹಾಕಿದ್ರೂ ಈ 50,000 ರೂಪಾಯಿ 5,000 ರೂಪಾಯಿ ರಿಸ್ಕ್ ತೊಗೊಂಡು ಈ 50,000 ರೂಪಾಯಿ 5,000 ರೂಪಾಯಿ ರಿಸ್ಕ್ ತೊಗೊಂಡ್ರೆ ನಿಮ್ಗೆ ಟೋಟಲ್ 10,000 ರೂಪಾಯಿ ರಿಸ್ಕ್ ಆಗುತ್ತೆ. ಸೊ ಆ ಥರ ಮಾಡಬೇಡಿ. ಓವರ್ ಆಲ್ ರಿಸ್ಕ್ ಏನಿದೆ, ಆ ಓವರ್ ಆಲ್ ರಿಸ್ಕ್ ಯಾವತ್ತೂ 5,000 ರೂಪಾಯಿ ಮೇಲೆ ಹೋಗಬಾರ್ದು. ಅಂದರೆ ನಿಮ್ಗೆ 5% ಆಗಿದ್ರೆ, 3% ಆಗಿದ್ರೆ ಓವರ್ ಆಲ್ ರಿಸ್ಕು 3,000 ರೂಪಾಯಿ ಮೇಲೆ ಹೋಗಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಓವರ್ ಆಲ್ ರಿಸ್ಕು ಅಷ್ಟೇ ಇರಬೇಕು. ನೀವು 20,000 4 ಸ್ಟಾಕ್ ಹಾಕಿ ಮಾಡ್ಬೋದು, ಹೆಂಗಾದ್ರೂ ಮಾಡ್ಬೋದು. ಕ್ವಾಂಟಿಟಿ ಕೂಡ ಅಷ್ಟೇ ತೊಗೋಬೇಕು ನೀವು. ಅಂದರೆ ನಾನು ಹೇಳಿದ್ದೀನಲ್ಲ, ರಿಸ್ಕ್ ಪ್ರಕಾರ ಅದ್ರ ಪ್ರಕಾರನೇ ಕ್ವಾಂಟಿಟಿ ತೊಗೋಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಫಿಬೋ ಮೇಲೆ ಎಷ್ಟು ಡಿಪೆಂಡ್ ಆಗ್ಬೋದು? ಓಕೆ, ಫಿಬೊನಚ್ಚಿ ಮೇಲೆ ಎಷ್ಟು ಡಿಪೆಂಡ್ ಆಗ್ಬೋದು ಅಂತ ಕೇಳ್ತಾ ಇದ್ದೀರಾ. ಸರ್ ನೋಡಿ, ಯಾವ ಒಂದು ಇನ್ಸ್ಟ್ರೂಮೆಂಟ್ ಅಂದರೆ ಯಾವುದೋ ಒಂದು ಇಂಡಿಕೇಟರ್ ಇರ್ಬೋದು, ಯಾವುದೇ ಒಂದು ಇದಿರ್ಬೋದು, ಎಲ್ಲನೂ ಅಷ್ಟೇ ಎಫಿಕಸಿ ಇರುತ್ತೆ. ಎಫಿಕಸಿ ಅಂದರೆ ಎಫಿಕಸಿ ಬಗ್ಗೆ ನಿಮಗೆಲ್ಲ ಗೊತ್ತೀಗ, ಕೋವಿಡ್ ಎಲ್ಲ ಬಂದ ಮೇಲಲ್ವಾ. ಸೊ ಎಫಿಕಸಿ ಅಂದರೆ ಅದರ ಪರಿಣಾಮ. ಓಕೆ, ಆ ಪರಿಣಾಮ ಅಷ್ಟೇ ಇರುತ್ತೆ. ಆದರೆ ಅದನ್ನು ನೀವು ಹೆಂಗೆ ಬಳಸ್ಕೋಬೇಕು ಅಂತ ಗೊತ್ತಿರಬೇಕು. ನೋಡಿ, ನಾನು ಫಿಬೊನಚ್ಚಿ ಸುಮ್ಮನೆ ಹಾಕೊಂಡು ಫಿಬೊನಚ್ಚಿ ಬಗ್ಗೆನೇ ಕಾಯ್ತಾ ಕೂತಿರಲ್ಲ. ನಾನು ಫಿಬೊನಚ್ಚಿ ಎಲ್ಲಿ ಹಾಕೋತೀನಿ, A = B = C ನೋಡ್ಬೇಕಾದ್ರೆ ಹಾಕೋತೀನಿ. ಮತ್ತೆ ಫಿಬೊನಚ್ಚಿ ನಾನು 1 2 3 4 5 ಮೆಜರ್ ಮಾಡೋಕೆ ಹಾಕೋತೀನಿ. ಹಾಕೊಂಡು ನಾನು ಅಲ್ಲೇ ಕೂತ್ಕೊಳ್ಳಲ್ಲ, ಆ ಫಿಬೊನಚ್ಚಿ ಲೆವೆಲ್ ಮೇಲೆ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ಯಾಟ್ ಯಾವುದಿರುತ್ತೆ ನೋಡ್ಕೋತೀನಿ, ಅದ್ರ ಪ್ರಕಾರ ಟ್ರೇಡ್ ತೊಗೋತೀನಿ. ಆ ಫಿಬೊನಚ್ಚಿ ಇಚಿಮೊಕು ಎಲ್ಲಿ ಕೂತ್ಕೊಳ್ತೇನೆ ನೋಡ್ಕೋತೀನಿ, ಅದ್ರ ಪ್ರಕಾರ ನಾನು ಟ್ರೇಡ್ ತೊಗೋತೀನಿ. ಸೊ ನಿಮಗೆ ಆ ಫಿಬೊನಚ್ಚಿನ ಹೆಂಗೆ ಯೂಸ್ ಮಾಡ್ಕೋಬೇಕು, ಅಥವಾ ಬಾಲಿಂಜರ್ ಬಣ್ಣ ಹೆಂಗೆ ಯೂಸ್ ಮಾಡಬೇಕು, ಪಿವೋಟ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರ್ಬೇಕು ಚೆನ್ನಾಗಿ. ಆಯ್ತಾ, ಅಸ್ತ್ರ ತೊಗೊಂಡ್ಬಿಡೋದು ಒಳ್ಳೇದಲ್ಲ, ಆದರೆ ಆ ಅಸ್ತ್ರನ ಹೆಂಗೆ ಯೂಸ್ ಮಾಡಬೇಕಂತ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಬ್ರು ಕೇಳ್ತಾ ಇದ್ದೀರಾ, VTC ಆರ್ಡರ್ ನಾಟ್ ಅವೈಲಬಲ್ ಫಾರ್ ಸ್ಟಾಪ್ ಲಾಸ್ ಅಂತ ಒಬ್ರು ಕೇಳ್ತಾ ಇದ್ದೀರಾ. VTC ಅಂದರೆ ವ್ಯಾಲಿಡ್ ಟಿಲ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ಇದು ಪ್ರತಿಯೊಂದು ಇರಲ್ಲ, ICICI ಇದು ಒಂದು ಆರ್ಡರ್ ಟೈಪ್ ಇದೆ. ಅಂದರೆ ನಿಮಗೆ 45 ಡೇಸ್ ಕೊಟ್ಟಿರ್ತಾರೆ ಅವರು. ನೀವು VTC ಅಂದರೆ ಒಂದು ಆರ್ಡರ್ ಹಾಕಿರ್ತೀರಾ, ಬೈ ಅಥವಾ ಸೆಲ್ ಆರ್ಡರ್ ಹಾಕಿರ್ತೀರಾ. ಆ ಬೈ ಆರ್ಡರ್ ಮತ್ತು ಸೆಲ್ ಆರ್ಡರ್ ಹಾಕಿದಾಗ ಅದು 45 ಡೇಸ್ ತನಕ ಇರುತ್ತೆ. ಅಂದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗೋ ತನಕ. ಇದೊಂದು ICICI ಅವ್ರದ್ದು ಒಂದು ಫೀಚರ್. ನಿಮಗೆ ಸ್ಟಾಪ್ ಲಾಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿ ಖಂಡಿತ ಆಗಲ್ಲ. ಯಾಕಂದರೆ VTC ಆರ್ಡರ್ ಬಂದು ಲಿಮಿಟ್ ಆರ್ಡರ್ ಆಗಿರುತ್ತೆ. ಅಂದರೆ ಲಿಮಿಟ್ ಆರ್ಡರ್ ಅಂದರೆ ಏನಂತ ಇನ್ನೊಂದ್ಸರಿ ನಾನು ಹೇಳ್ಕೊಡ್ತೀನಿ. VTC ಆರ್ಡರ್ಗಳು ಲಿಮಿಟ್ ಆರ್ಡರ್ ಆಗಿರುತ್ತೆ. ಅದು SL ಆರ್ಡರ್ ಟೈಪ್ ಅಲ್ಲ, ಸ್ಟಾಪ್ ಲಾಸ್ ಆರ್ಡರ್ ಟೈಪ್ ಅಲ್ಲ. ಆದ್ದರಿಂದ ನಿಮಗೆ ಸ್ಟಾಪ್ ಲಾಸ್ ಹಾಕಾಗಲ್ಲ. ನೀವು ಅದರಲ್ಲಿ ಬೈ ಅಥವಾ ಸೆಲ್ ಆರ್ಡರ್ಗಳು ನೀವು ಹಾಕೋಬೋದು. ಆಯಿತಾ, ಸ್ಟಾಪ್ ಲಾಸ್ ಆರ್ಡರ್ ಹಾಕಾಗಲ್ಲ. ಶಾರ್ಟ್ ಟರ್ಮಲ್ಲಿ ನೀವು ಸ್ಟಾಪ್ ಲಾಸ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂದರೆ, ನೀವು ಡೈಲಿ ಮ್ಯಾನೇಜ್ ಮಾಡಬೇಕು. ಅಂದರೆ ನೀವು ಡೈಲಿ ನಿಮ್ಮ ಸ್ಟಾಪ್ ಲಾಸ್ ಮೂವ್ ಮಾಡ್ತಾ ಇರ್ತೀರಲ್ಲ, ಅದನ್ನ ಹೇಳ್ಕೊಟ್ಟಿಲ್ಲ, ಆ ಥರ ಮ್ಯಾನೇಜ್ ಮಾಡಬೇಕು ನೀವು. ಆಯಿತಾ, ನನ್ನ ಶಾರ್ಟ್ ಟರ್ಮ್ ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇವತ್ತಿಗೆ ಇಷ್ಟು ಪ್ರಶ್ನೆಗಳು. ಎಷ್ಟೊಂದು ಈ ಪ್ರಶ್ನೆ Q&A ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ನಾನು ಆದಷ್ಟು ನಿಮಗೆ Q&Aಗಳು ಅಲ್ಲಲ್ಲೇ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಒಂದು ಬ್ಯಾಕ್ಲಾಗ್ ಉಳ್ಕೊಂಡ್ರೆ ಈ ಥರ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಿಮ್ಮ ಮುಂದೆ ತಂದು ಕೊಡ್ತೀನಿ. ಓಕೆನಾ, ಇನ್ನೂ ನಿಮ್ಮ ಕ್ವಶನ್ ಆನ್ಸರ್ಸ್ನ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಇನ್ನೊಂದು ಸರಿ ಪ್ರಶ್ನೆ ಕಾಪಿ ಪೇಸ್ಟ್ ಮಾಡಿ ಅದನ್ನ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ, ಮತ್ತೆ ಈಗ ಗ್ಯಾನ್ ಸೀರೀಸ್ ಒಂದು ಬರ್ತಾ ವಿಡಿಯೋ ಆಯಿತಾ, ಮತ್ತೆ ಹಾಗೆ ನಾನು ನಿಮ್ಗೆ ಸಿಗ್ತಾನೆ ಇರ್ತೀನಿ. ಗುಡ್ ಬೈ.